when it comes to generation, conduction and also transmission of impulses. ಇಲ್ಲಿ ಕೆಲವು ವರ್ಡ್ಸ್ಗಳಿದೆ. 2012 ಅಲ್ಲಿ ಫಂಕ್ಷನ್ ಆಫ್ ಹೈಪೋಥ್ಯಾಲಮಸ್ ಫಂಕ್ಷನ್ ತುಂಬಾ ಸಲ ಕೇಳಿದ್ದಾರೆ. ಕಾಮನ್ ಆಗಿ ನಾವು ವಾಕ್ ಮಾಡುವಾಗ, ರನ್ ಮಾಡುವಾಗ, ಮತ್ತೆ ನಮ್ಮ ಬಾಡಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡೋದು ಅಂಡ್ ಆಲ್ಸೋ ಬ್ರಿಂಗಿಂಗ್ ದ ಕೋಆರ್ಡಿನೇಷನ್ ಬಿಟ್ವೀನ್ ದ ವೇರಿಯಸ್ ಮಸಲ್ ಆಕ್ಟಿವಿಟಿ ಡ್ಯೂರಿಂಗ್ ಡಿಫರೆಂಟ್ ಆಕ್ಟಿವಿಟೀಸ್, ಅದನ್ನೆಲ್ಲ ಮಾಡೋದು ಸೆರೆಬೆಲ್ಲಮ್ ಆಗಿರುತ್ತೆ. ಹಾಯ್, ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ಟುಡೇ ಐ ಆಮ್ ಹಿಯರ್ ವಿತ್ ಒನ್ ಮೋರ್ ಚಾಪ್ಟರ್ ಅಂಡರ್ ಯುವರ್ series Target KCET Super 30, and that is Neural Control and Coordination. Previously we were discussing about the rest of the chapter that comes under Human Physiology. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂಡ್ ವಿ ಆರ್ ಟ್ರೈಂಗ್ ಟು ಅನಲೈಸ್ ವಾಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಅಂಡ್ ವಾಟ್ ದೇ ಹ್ಯಾವ್ ಆಸ್ಕ್ಡ್. ಯಾವುದನ್ನ ಕೇಳಿದ್ದಾರೆ ಮತ್ತೆ ಯಾವುದನ್ನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡ್ತಾ ಇದ್ದೀವಿ. ಯಾವ ಟಾಪಿಕ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಯಾವುದನ್ನ ಯಾವ ತರ ಓದಬೇಕು ಅಂತ. Most importantly, we are going to discuss all the 30 important questions. ಈಗ ಈ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ಗೆ ನಾವು KCET ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಕ್ವಶನ್ಸ್ ಗಳನ್ನ? ಎಸ್, ಪ್ರತಿ ವರ್ಷ ಒಂದು ಕ್ವಶನ್ ಅನ್ನ ಯಾವಾಗಲೂ ಕೇಳ್ತಾರೆ. So you can expect one question from this chapter, but this year I used to say that ಕೆಲವು ಚಾಪ್ಟರ್ಗಳನ್ನ ರಿಮೂವ್ ಮಾಡಿರೋದ್ರಿಂದ ನೀವು 1 or 2 ಕ್ವಶನ್ಸ್ ಗಳನ್ನ ಈ ಚಾಪ್ಟರ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ one is compulsory from this chapter. Okay, so without wasting time, let's get started. The series name Target KCET Super 30. ಅನಲೈಸ್ ಮಾಡೋಣ, ಡಿಸ್ಕಸ್ ಮಾಡೋಣ, ಯಾವ ಕ್ವಶನ್ಸ್ ಗಳಿಗೆ ಯಾವ ತರ ಆನ್ಸರ್ ಮಾಡಬೇಕು ಮತ್ತೆ ಯಾಕೆ ಆ ತರ ಆನ್ಸರ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದರಲ್ಲಿ ಎಂಟೈರ್ ಒಂದು ಲೆಸನ್ ಅಲ್ಲಿ ಅಂದ್ರೆ ಈ ಲೆಕ್ಚರ್ ಅಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಸಬ್ ಟಾಪಿಕ್ಸ್ ಅಂಡ್ ಶಾರ್ಟ್ ಕಟ್ಸ್. ಇಲ್ಲಿ ಶಾರ್ಟ್ ಕಟ್ಸ್ ಅಂತ ಹೇಳಿದ್ರೆ ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ದ ಮೈಂಡ್ ಮ್ಯಾಪ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ತುಂಬಾ ಸಿಂಪಲ್ ಆಗಿದೆ. ಎಸ್ಪೆಷಲಿ ಈ ಚಾಪ್ಟರ್ ಅಲ್ಲಿ ಲಾಸ್ಟ್ 3 ಕಾನ್ಸೆಪ್ಟ್ಗಳು ಏನಿದೆ, ದಟ್ ಇನ್ಕ್ಲೂಡ್ಸ್ ದ ರಿಫ್ಲೆಕ್ಸ್ ಆಕ್ಷನ್ ಜೊತೆಗೆ ಸೆನ್ಸ್ ಆರ್ಗನ್ಸ್ ಲೈಕ್ ಇಯರ್ ಆಸ್ ವೆಲ್ ಆಸ್ ದ ಐ. ಆ ಎರಡು ಕಾನ್ಸೆಪ್ಟ್ಗಳನ್ನ ರಿಮೂವ್ ಮಾಡಲಾಗಿದೆ. ಮೆಕ್ಯಾನಿಸಮ್ ಆಫ್ ಹಿಯರಿಂಗ್ ಆಗಿರ್ಬೋದು, ಮತ್ತೆ ಐ ಸ್ಟ್ರಕ್ಚರ್ ಮತ್ತೆ ಮೆಕ್ಯಾನಿಸಮ್, ಇನ್ನೊಂದು ರಿಫ್ಲೆಕ್ಸ್ ಆಕ್ಷನ್. ಈ ಕಾನ್ಸೆಪ್ಟ್ಗಳು ರಿಮೂವ್ ಆಗಿದೆ. ಇನ್ನು ಉಳಿದ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ಗಳನ್ನ ನಾವು ಮೈಂಡ್ ಮ್ಯಾಪ್ ರೀತಿಯಲ್ಲಿ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ರೂಪದಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್ and chapter as well as a topic wise weightage. ಯಾವ ಟಾಪಿಕ್ ಇಂದ ಎಷ್ಟು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಮತ್ತೆ ಕೇಳಬಹುದು ಅಂತ ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ MCQs 30 ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಜೊತೆಗೆ ನಾನು ಎಕ್ಸ್ಪ್ಲೈನ್ ಮಾಡುವಾಗ್ಲೇನೆ ಹೌ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್, ಹೌ ಟು ಅನಲೈಸ್ ದ ಕ್ವಶನ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಹಿಯರ್ ಆರ್ ದ ಟಾಪಿಕ್ಸ್. ಯಾವ ಟಾಪಿಕ್ಸ್ ಗಳನ್ನ ತಿಳ್ಕೊಂಡಿದ್ದೀವಿ? The chapter name itself, Neural Control and Coordination. And we are talking about the nervous system in human beings. Especially ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅಥವಾ ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. What are the components of nervous system and how the nervous system works in different organisms? ಯಾವ ತರ ಇರುತ್ತೆ ಅಂದ್ರೆ ಕೆಲವು ಸಲ ಏನಾಗಿರುತ್ತೆ, ಜಸ್ಟ್ ಗ್ಯಾಂಗ್ಲಿಯಾ ಆರ್ ಪ್ರೆಸೆಂಟ್ ಅಂದ್ರೆ ನೆಟ್ವರ್ಕ್ ಆಫ್ ನ್ಯೂರಾನ್ಸ್ ಆರ್ ಪ್ರೆಸೆಂಟ್. ಬಟ್ ವರ್ಟಿಬ್ರೇಟ್ಸ್ ಗಳಿಗೆ ಬಂದಾಗ ಯು ಆರ್ ಅಬ್ಸರ್ವಿಂಗ್ ಮೋಸ್ಟ್ ಕಾಂಪ್ಲೆಕ್ಸ್ ಅಂಡ್ ಆಲ್ಸೋ ವೆಲ್ ಡೆವಲಪ್ಡ್ ಮೋರ್ ಅಡ್ವಾನ್ಸ್ಡ್ ನರ್ವಸ್ ಸಿಸ್ಟಮ್. ಇಲ್ಲಿ ನರ್ವಸ್ ಸಿಸ್ಟಮ್ ಜೊತೆಗೆ ತುಂಬಾ ಡಿವಿಷನ್ಸ್ ಗಳಿರುತ್ತೆ. ಎಲ್ಲಿ ವರ್ಟಿಬ್ರೇಟ್ಸ್ ಗಳಿಗೆ ಬಂದಾಗ ಇನ್ವರ್ಟಿಬ್ರೇಟ್ಸ್ ಗಳಲ್ಲಿ ನೆಟ್ವರ್ಕ್ ಆಫ್ ನ್ಯೂರಾನ್ಸ್ ಗಳಿರುತ್ತೆ. ವಿ ಹಾವ್ ಆಲ್ರೆಡಿ ಡಿಸ್ಕಸ್ಡ್. ಆರ್ಥ್ರೋಪೋಡಗೆ ಬಂದಾಗ ಇಲಾಂಗೇಟೆಡ್ ಬ್ರೈನ್ ಅನ್ನ ನಾವು ನೋಡ್ತೀವಿ, ಮತ್ತೆ ಅದು ಎಂಟೈರ್ ಬಾಡಿಯಲ್ಲಿ ಕೂಡ ಕಂಡು ಬರುತ್ತೆ. ಓನ್ಲಿ ಬಿಟ್ ಆಫ್ ಪೋರ್ಷನ್ ಆಫ್ ನರ್ವಸ್ ಸಿಸ್ಟಮ್ ಪ್ರೆಸೆಂಟ್ ಇನ್ ಹೆಡ್ ರೀಜನ್ ಅಂತ ಕೂಡ ತಿಳ್ಕೊಂಡಿದ್ದೀವಿ. ಓಕೆ, ಅದೆಲ್ಲ ಕಾನ್ಸೆಪ್ಟ್ ಆದ್ಮೇಲೆ ಹ್ಯೂಮನ್ ನ್ಯೂರಲ್ ಸಿಸ್ಟಮ್ ಅಲ್ಲಿ ಡಿವಿಷನ್ಸ್ ಗಳ ಬಗ್ಗೆ ತಿಳ್ಕೊಳ್ತೀವಿ. ಇಲ್ಲಿಂದನೂ ಕೂಡ ಕ್ವಶನ್ಸ್ ಕೂಡ ರೈಸ್ ಆಗುತ್ತೆ. Divisions of neural system and nervous system in human beings anta bandaga, there are mainly 2 important divisions. Sometimes we are going to write it as 3 as well. Andre ee somatic neural system anna bittu ನಾವು ಕಾಮನ್ ಆಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ ಮೂರನ್ನು ಕೂಡ ಬರಿತಾ ಹೋಗ್ತೀವಿ. ಬಟ್ ಅಕಾರ್ಡಿಂಗ್ ಟು ಯುವರ್ ಟೆಕ್ಸ್ಟ್ ಬುಕ್ ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ದಟ್. So human nervous system is broadly classified into 2 divisions. So one is the central nervous system is also called CNS, and second one is peripheral nervous system also known as PNS. This is called PNS. Okay. Now, on what basis we are classifying that? So actually the central nervous system,
These are the neural system present in the central axis of our body. ನಮ್ಮ ಬಾಡಿಯ ಸೆಂಟ್ರಲ್ ಆಕ್ಸಿಸ್ ಅಲ್ಲಿ ಕಂಡು ಬರುತ್ತೆ. And also controlling over most of the voluntary as well as involuntary activities. ನಮ್ಮ ದೇಹದಲ್ಲಿ ಇಚ್ಛೆಗೆ ಒಳಪಡದೇ ಇರತಕ್ಕಂಥ ಕೆಲವು ಆಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡೋದು ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಗಿರುತ್ತೆ. ದಟ್ ಇನ್ಕ್ಲೂಡ್ಸ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಎಲ್ರಿಗೂ ಕೂಡ ಗೊತ್ತಿರಬೇಕಿದು, ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್. ಸೊ ದೀಸ್ ಟೂ ಆರ್ ದ ಮೇಜರ್ ಆರ್ಗನ್ಸ್ ಆರ್ ದ ಪಾರ್ಟ್ಸ್ ಆಫ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಏನ್ ಕೆಲಸ ಮಾಡುತ್ತೆ? ಬ್ರೈನ್ ಅನ್ನೋದು ಪ್ರಾಸೆಸಿಂಗ್ ಮಾಡುತ್ತೆ, ಮತ್ತೆ ಕಮಾಂಡಿಂಗ್ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಇನ್ಫಾರ್ಮೇಶನ್ಗಳನ್ನ ಗೈನ್ ಮಾಡಿಕೊಂಡು ಅದನ್ನ ಪ್ರಾಸೆಸ್ ಮಾಡುತ್ತೆ, ಜೊತೆಗೆ ನಮ್ಮ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗಳಿಗೆ ಕಮಾಂಡ್ ಕೊಡೋದ್ರ ಮುಖಾಂತರ ಅದನ್ನ ಕಂಟ್ರೋಲ್ ಮಾಡುತ್ತೆ. ಕಮಾಂಡ್ ಅಂಡ್ ಕಂಟ್ರೋಲಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಬ್ರೈನ್. ಜೊತೆಗೆ ಸ್ಪೈನಲ್ ಕಾರ್ಡ್. ಈ ಬ್ರೈನ್ ಇಂದ ಮತ್ತೆ ಸ್ಪೈನಲ್ ಕಾರ್ಡ್ ಇಂದ ಕ್ರೇನಿಯಲ್ ನರ್ವ್ಸ್ ಮತ್ತೆ ಸ್ಪೈನಲ್ ನರ್ವ್ಸ್ಗಳು ಅರೈಸ್ ಆಗಿ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗಳಿಗೆ, ಎಸ್ಪೆಷಲಿ ದ ವೈಟಲ್ ಆರ್ಗನ್ಸ್ ಮತ್ತೆ ಇಂಟರ್ನಲ್ ಆರ್ಗನ್ಸ್ಗಳಿಗೆ ಅದು ಕನೆಕ್ಟ್ ಆಗುತ್ತೆ. ಸೊ ದೇರ್ ಬೈ ದೇ ಆರ್ ಕಂಟ್ರೋಲಿಂಗ್ ದೆಮ್. ಕ್ರೇನಿಯಲ್ ನರ್ವ್ಸ್ ಅಂಡ್ ಸ್ಪೈನಲ್ ನರ್ವ್ಸ್ ನಮಗೆ ಬಂದಾಗ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ದೇರ್ ಆರ್ ಅಬೌಟ್ 12 pairs ಆಫ್ ಕ್ರೇನಿಯಲ್ ನರ್ವ್ಸ್. ಯು ಹ್ಯಾವ್ ಟು ರಿಮೆಂಬರ್ ದಟ್ 12 pairs ಆಫ್ ಕ್ರೇನಿಯಲ್ ನರ್ವ್ಸ್. ಅಂದ್ರೆ ಬ್ರೈನ್ ನಿಂದ ಅರೈಸ್ ಆಗೋದು 12 ಜೊತೆ ಮೆದುಳು ನರಗಳು. ಲೈಕ್ ವೈಸ್ there are 31 pairs of spinal nerves. Spinal cord ಇಂದ ಅರೈಸ್ ಆಗೋದು 31 pairs of ಮೆದುಳು ಬಳ್ಳಿಯ ನರಗಳು ಅಂತ ಹೇಳ್ತೀವಿ. They are going to connect with the different parts of our body, including the main organs, internal organs. So they are controlling them. Okay. So that's nothing but central nervous system or neural system. When it comes to peripheral nervous system, the nervous system present in the peripheral region of our body and they are controlling through the fibers. ನರ್ವ್ ಫೈಬರ್ಸ್ಗಳ ಮುಖಾಂತರ ಕಂಟ್ರೋಲ್ ಮಾಡುತ್ತೆ. ಅದರಲ್ಲಿ ಮತ್ತೆ 2 ಡಿವಿಷನ್ಸ್ಗಳಿದೆ. ಸೊ ಅಕಾರ್ಡಿಂಗ್ ಟು NCERT ಕ್ಲಾಸ್ 12 ಟೆಕ್ಸ್ಟ್ ಬುಕ್ ಪ್ರಕಾರನೇ ಇಲ್ಲಿ ಬರ್ದಿರೋದು ಮತ್ತೆ ಹೇಳ್ತಾ ಇರೋದು. ಸೊ ಅಲ್ಲಿ 2 ತರ ಇರುತ್ತೆ ಇವಾಗ. ಯಾವುದು? ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್ ಅಂಡ್ ಆಟೋನಾಮಿಕ್ ನ್ಯೂರಲ್ ಸಿಸ್ಟಮ್. ಸೊ ಐ ಆಮ್ ಜಸ್ಟ್ ರೈಟಿಂಗ್ ದಟ್ ಆಸ್ ದ ANS ಆಟೋನಾಮಿಕ್ ನ್ಯೂರಲ್ ಸಿಸ್ಟಮ್ ಅಂಡ್ SNS ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್ ಅಂತ ಹೇಳಿ. ಸೊ ನಾವು ಇದರಲ್ಲಿ ಆಟೋನಾಮಿಕ್ ನ್ಯೂರಲ್ ಸಿಸ್ಟಮ್ ಏನ್ ಕೆಲಸ ಮಾಡುತ್ತೆ? So that it transmits the signal from the CNS to the involuntary organs or visceral organs. I'm just writing a schematic representation for that. What is that? So now the information is carrying towards the visceral or involuntary internal organs. Involuntary organs, smooth muscles ಅಂತ ಹೇಳ್ಬೋದು. ಕ್ಯಾರಿ ಮಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ that is ANS. So likewise ಇದಕ್ಕೆ ಆಪೋಸಿಟ್ ಆಗಿ ಅಂದ್ರೆ CNS2. So now the impulses are carried by somatic nervous system from CNS to voluntary muscles or you can say skeletal muscles ಗಳಿಗೆ ಕ್ಯಾರಿ ಮಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ somatic neural system. Okay, so which among the following is responsible for transmitting the signal or impulses from central nervous system to the skeletal muscles or voluntary muscles ಅಂತ ಕೇಳಿದ್ರೆ you have to write the somatic. So ಅದಕ್ಕೆ ಆಪೋಸಿಟ್ ಆಗಿ central nervous system to the involuntary or visceral organs ಅಂತ ಕೇಳಿದ್ರೆ you have to remember the autonomic nervous system. Again we are classifying or dividing the autonomic nervous system into 2. Okay, ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಒಂದು sympathetic neural system, second one is parasympathetic nervous system. So as I have already mentioned in many classes, these are exactly working opposite to each other. ಎರಡು ವಿರುದ್ಧವಾಗಿ ವರ್ಕ್ ಮಾಡುತ್ತೆ. ಅಂದ್ರೆ sympathetic neural system increases our bodily activities. Example, breathing rate as well as the blood flow, blood pressure, heartbeat rate. ಇದನ್ನೆಲ್ಲ ಜಾಸ್ತಿ ಮಾಡುತ್ತೆ. And all over these that come back to the original place or it may be the condition by the parasympathetic nervous system. ವಾಪಸ್ ಬರೋದು ಯಾವ್ದ್ರ ಮುಖಾಂತರ ಅಂತ ಹೇಳಿದ್ರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅದನ್ನ ವಾಪಸ್ ನಾರ್ಮಲ್ ಕಂಡೀಷನ್ಗೆ ತಗೊಂಡ್ಬರುತ್ತೆ. ಸೊ ಇದಿಷ್ಟು ಡಿವಿಷನ್ ಆಯಿತು. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ನ್ಯೂರಾನ್, ಟೈಪ್ಸ್ ಆಫ್ ನ್ಯೂರಾನ್ಸ್. ಅದರಲ್ಲಿ ಸ್ಟ್ರಕ್ಚರ್ ಗೊತ್ತಿದೆ, 3 ಮೇನ್ ಪಾರ್ಟ್ಸ್ ಇರುತ್ತೆ. ಯಾವುದು 3 ಮೇನ್ ಪಾರ್ಟ್ಸ್ ಅಂತ ಹೇಳಿದ್ರೆ ಒಂದು ಸೆಲ್ ಬಾಡಿ, ಓಕೆ, ಅಂಡ್ ಸೆಕೆಂಡ್ ಒನ್ ಈಸ್ ಡೆಂಡ್ರೈಟ್ಸ್ ಅಂಡ್ ಥರ್ಡ್ ಒನ್ ಈಸ್ ಆಕ್ಸಾನ್. ಓಕೆ, ಸೊ ಇದರಲ್ಲಿ ಈಗ ಸೆಲ್ ಬಾಡಿ ಹ್ಯಾವಿಂಗ್ ಅ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಅಂಡ್ ಆಲ್ಸೋ ನಂಬರ್ ಆಫ್ ನಿಸಲ್ಸ್ ಗ್ರಾನ್ಯೂಲ್ಸ್ ವಿಚ್ ಆರ್ ಯೂಶುವಲಿ ಮೇಡ್ ಅಪ್ ಆಫ್ ಯಾವುದರಿಂದ ಆಗಿರುತ್ತೆ?
ದಟ್ ಈಸ್ ಯೂಶುವಲಿ ಮೇಡ್ ಅಪ್ ಆಫ್ ನಂಬರ್ ಆಫ್ ರೈಬೋಸೋಮ್ಸ್ ಅಂತ ಹೇಳಿದ್ರೆ RER ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತೆ ರೈಬೋಸೋಮ್ಸ್ ಗಳಿಂದ ಆಗಿರುತ್ತೆ. ಸೊ ದೇ ಯೂಸ್ ಟು ಆಸ್ಕ್ ದಟ್, ಕೇಳ್ತಾರೆ ಯಾವ್ದ್ರಿಂದ ಮೇಡಪ್ ಆಗಿರುತ್ತೆ ಮತ್ತೆ ಏನಿರುತ್ತೆ ಅದರಲ್ಲಿ ಅಂತ. ನೆಕ್ಸ್ಟ್, number of branches which are carrying the information towards the cytosol, they are called dendrites, and the long extension is called ಏನಿರ್ಬೋದು ಈ ಲಾಂಗ್ ಎಕ್ಸ್ಟೆನ್ಷನ್, that's nothing but axon. Axon terminal ಇದೆ, and that terminal is terminated with a bulb-like structure called synaptic knob having number of neurotransmitters, that means synaptic vesicles ಅದನ್ನ ಕಂಡು ಬರುತ್ತೆ. ನಂತರ ಇದ್ರ ಮೇಲ್ಭಾಗದಲ್ಲಿ ಮೈಲಿನ್ ಶೀತ್ ಇದ್ರೆ ಮೈಲಿನೇಟೆಡ್ ನ್ಯೂರಾನ್. ಮೈಲಿನ್ ಶೀತ್ ಇಲ್ಲ ಅಂತ ಹೇಳಿದ್ರೆ ಅದು ಅನ್ಮೈಲಿನೇಟೆಡ್ ನ್ಯೂರಾನ್ ಅಂತ ಹೇಳ್ತೀವಿ. ದಟ್ ಮೈಲಿನ್ ಶೀತ್ ಈಸ್ ಯೂಶುವಲಿ ಮೇಡ್ ಅಪ್ ಆಫ್ ನಂಬರ್ ಆಫ್ ಸೆಲ್ಸ್ ಕಾಮನ್ಲಿ ಕಾಲ್ಡ್ ಶ್ವಾನ್ ಸೆಲ್ಸ್. ಶ್ವಾನ್ ಸೆಲ್ಸ್ ಗಳಿಂದ ಆಗಿರುತ್ತೆ. ಓಕೆ, ಅದಾದ್ಮೇಲೆ ನಂತರ ವಿ ಹಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಟ್ ಯೂನಿಪೋಲಾರ್, ಬೈಪೋಲಾರ್, ಮಲ್ಟಿಪೋಲಾರ್ ಇದನ್ನ ಕೇಳ್ತಾರೆ. ಮಲ್ಟಿಪೋಲಾರ್ ನ್ಯೂರಾನ್ಸ್, number of dendrites only one axon present in the cerebral cortex. Bipolar, so one axon, one dendrite present in the retina of the eye, and also unipolar present at the embryonic stage having only one axon. ಅದನ್ನ ಕಾಮನ್ ಆಗಿ ಕೇಳಿದ್ದಾರೆ ಮತ್ತೆ ಕೇಳ್ತಾರೆ, ನೆನ್ಪಿಟ್ಕೊಬೇಕು. ಸೊ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಅಂಡ್ ಆಬ್ಸೆನ್ಸ್ ಆಫ್ myelin sheath, based on the number of dendrites and axon, we have classified it. So likewise, when it comes to generation, conduction and also transmission of impulses, ಇಲ್ಲಿ ಕೆಲವು ವರ್ಡ್ಸ್ ಗಳಿದೆ. ಓಕೆ, ಒಂದು ರೆಸ್ಟಿಂಗ್ ಸ್ಟೇಟ್ ಅಂತ ಹೇಳಿ, ಸೊ ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಪೋಲರೈಸ್ಡ್ ಸ್ಟೇಟ್. ಆ ಪೋಲರೈಸ್ಡ್ ಸ್ಟೇಟ್ ಅಲ್ಲಿ ಯಾವ ತರ ಇರುತ್ತೆ ಅಂತ ನೆನಪಿರಬೇಕು ನಮಗೆ. ಅಂದ್ರೆ ಔಟರ್ ಸರ್ಫೇಸ್ ಆಫ್ ದ ಆಕ್ಸೋನಲ್ ಮೆಂಬ್ರೇನ್ is having a positive charges and inner surface is usually having a negatively charged particles like that. ಸೊ ಇದನ್ನ ತಿಳ್ಕೊಳ್ಳೋಣ. ಅಲ್ಲಿ ವರ್ಡ್ಸ್ಗಳು ರೆಸ್ಟಿಂಗ್ ಸ್ಟೇಟ್, ಪೋಲರೈಸೇಷನ್, ಡಿಪೋಲರೈಸೇಷನ್, ಆಕ್ಷನ್ ಪೊಟೆನ್ಷಿಯಲ್, ಇನ್ನೊಂದು ರೀಪೋಲರೈಸೇಷನ್. ಅಲ್ಲಿ ಮತ್ತೆ ಇನ್ನು ಕೆಲವು ವರ್ಡ್ಗಳು ಬರುತ್ತೆ. ಯಾವುದು ಅಂತ ಹೇಳಿದ್ರೆ ಇನ್ಫ್ಲಕ್ಸ್ ಆಫ್ ಸೋಡಿಯಂ ಅಂಡ್ ಆಲ್ಸೋ ಎಫ್ಲಕ್ಸ್ ಆಫ್ ದ ಪೊಟ್ಯಾಷಿಯಂ ಅಂತ ಹೇಳಿ. ದಟ್ ಈಸ್ ನಥಿಂಗ್ ಬಟ್ ದ ಜನರೇಷನ್ ಅಂಡ್ ಕಂಡಕ್ಷನ್ ಆಫ್ ಇಂಪಲ್ಸಸ್. ನೆಕ್ಸ್ಟ್ ಇಲ್ಲಿ ಕಂಡಕ್ಟ್ ಆಗಬೇಕಾದ್ರೆ ಅವುಗಳನ್ನ ಕ್ಯಾರಿ ಮಾಡೋದು. ಸೊ ಒನ್ಸ್ ದ action potential comes here, that's going to stimulate the synaptic vessels which are present here, and finally ಏನಾಗುತ್ತೆ, they started to move towards the presynaptic membrane. ಮೂರು ಮೆಂಬ್ರೇನ್ ಗಳಿದೆ ಇಲ್ಲಿ. ಒಂದು ಪ್ರಿಸಿನಾಪ್ಟಿಕ್ ಮೆಂಬ್ರೇನ್, ಓಕೆ, ನೆಕ್ಸ್ಟ್ ಒನ್ ಈಸ್ ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್. ಅವೆರಡರ ಮಧ್ಯದಲ್ಲಿ ಎಸ್ಪೆಷಲಿ ಇನ್ ದ ಕೇಸ್ ಆಫ್ ಕೆಮಿಕಲ್ ಸಿಗ್ನಲ್, ಕೆಮಿಕಲ್ ಸಿನಾಪ್ಟ್ ಅಂತ ಏನಂತ ಹೇಳ್ತೀವಿ, ಅಲ್ಲಿ ಗ್ಯಾಪ್ ಇರುತ್ತೆ. ದಟ್ ಗ್ಯಾಪ್ ಇಸ್ ಕಾಮನ್ಲಿ ಕಾಲ್ಡ್ ಸಿನಾಪ್ಟಿಕ್ ಕ್ಲೆಫ್ಟ್. So presynaptic membrane, postsynaptic membrane and also synaptic cleft is commonly called synapse. The gap present between the two neuron, and you will observe the receptors over the postsynaptic membrane. Postsynaptic membrane ನ ಮೇಲ್ಭಾಗದಲ್ಲಿ ನೀವು ರೆಸೆಪ್ಟಾರ್ಸ್ ಗಳನ್ನ ನೋಡ್ತೀರಾ. And the calcium, which is very essential to stimulate the vesicles and to release the neurotransmitters into this cleft. Neurotransmitters, so finally they are carrying the impulses towards the muscle or the receptor. It may be, ಈಗ ಇಲ್ಲಿರೋ ರೆಸೆಪ್ಟಾರ್ಗಳು ಎಕ್ಸೈಟರಿ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಇನ್ಹಿಬಿಟರಿ ಆಗಿರ್ಬೋದು. ಅಲ್ಲಿಗೆ ಎಂಡ್ ಆಗ್ಬೋದು, ಇಲ್ಲ ನೆಕ್ಸ್ಟ್ ಅದನ್ನ ಕಂಡಕ್ಟ್ ಮಾಡ್ಬೋದು. ಸೊ ಇಷ್ಟು ಕೂಡ ಇಲ್ಲಿ ತಿಳ್ಕೊಂಡಿದ್ದೀವಿ. ಅದೇ ತರ ಇನ್ನೊಂದು ಕಾನ್ಸೆಪ್ಟ್ ಇದೆ. ಐ ಹೋಪ್ ಈ ಡಯಾಗ್ರಾಮ್ ಅಲ್ಲೇ ನೀವು ಎಂಟೈರ್ ಕಾನ್ಸೆಪ್ಟ್ಗಳನ್ನ ಬರೆದಿಟ್ಕೊಂಡ್ಬಿಡ್ಬೋದು. ಓಕೆ, ಅಂತ ಅಷ್ಟು ತುಂಬಾನೇ ಸುಲಭವಾಗಿರೋ ಕಾನ್ಸೆಪ್ಟ್ ಅದು. ಹಿಯರ್ ಬ್ರೈನ್ ಅಂತ ಬಂದಾಗ ದ ಎಂಟೈರ್ ಬ್ರೈನ್ ಇಸ್ ಯೂಶುವಲಿ ಕವರ್ಡ್ ಬೈ ಅ ಕ್ರೇನಿಯಂ. ಅದು ಕ್ರೇನಿಯಂ ಇಂದ ಕವರ್ ಆಗಿರುತ್ತೆ, ಸ್ಕಲ್. ಅದ್ರ ಜೊತೆಗೆ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಯೂಶುವಲಿ ಕವರ್ಡ್ ಬೈ 3 layers ಕಾಮನ್ಲಿ ಕಾಲ್ಡ್ meninges. Remember that word, meninges. 3 layers: outer durameter, middle arachnoid, inner pyometer. In between these 3 layers you will observe cerebrospinal fluid which acts as a shock absorber. Mechanical shock ಇಂದ ಅದು ಬ್ರೈನ್ ಅನ್ನ, ಸ್ಪೈನಲ್ ಕಾರ್ಡ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಅಂಡ್ ಆಲ್ಸೋ ಸಪ್ಲೈಸ್ ದ ನ್ಯೂಟ್ರಿಯೆಂಟ್ಸ್ ಬಿಕಾಸ್ ಇಟ್ ಇಸ್ ಅ ಫ್ಲೂಯಿಡ್. ಸೊ ನೆಕ್ಸ್ಟ್ ಇಲ್ಲಿ 3 ಮೇನ್ ಪಾರ್ಟ್ಸ್ ಗಳಿರುತ್ತೆ: ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್ ಅಂತ. ಫೋರ್ ಬ್ರೈನ್ ಅಲ್ಲಿ ಸೆರೆಬ್ರಮ್ ಮತ್ತೆ ಡೈಎನ್ಸೆಫೆಲಾನ್ ಅಂತ ಹೇಳಿ 2 ರೀಜನ್ಸ್ ಗಳಿರುತ್ತೆ. ಡೈಎನ್ಸೆಫೆಲಾನ್ ಹ್ಯಾವ್ 2 regions, thalamus and hypothalamus, which are present one above the other.
Okay, next, this is constituting the forebrain. In a midbrain anta bandaga, you are not observing most of the parts here. Just there is a canal commonly called, ಕಾರ್ಪೋರಾ ಕ್ವಾಡ್ರಿಜೆಮೈನ ಕೇಳಿರ್ಬೋದು. ಸಾರಿ, ಕೆನಾಲ್ ಇದ್ರೆ ಅದು ಸೆರೆಬ್ರಲ್ ಆಕ್ವಿಡಕ್ಟ್ ಆಗುತ್ತೆ. ಮತ್ತೆ ಕೆಲವು ಡಾರ್ಸಲ್ ಪೋರ್ಷನ್ ಆಫ್ ದ ಮಿಡ್ ಬ್ರೈನ್ ಅಲ್ಲಿ 4 ಸ್ವೆಲ್ಲಿಂಗ್ಸ್ ಆರ್ ಲೋಬ್ಸ್ ಗಳನ್ನ ನೋಡ್ತೀವಿ. ದೋಸ್ ಆರ್ ಕಾಮನ್ಲಿ ಕಾಲ್ಡ್ ಕಾರ್ಪೋರಾ ಕ್ವಾಡ್ರಿಜೆಮೈನ. ಓಕೆ, ಅಂಡ್ ಇನ್ವಾಲೆಂಟ್ರಿ ಆಕ್ಟಿವಿಟೀಸ್ ಗಳನ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು, ಆಡಿಟರಿ, ವಿಷನ್ಸ್, ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಆ ಪಾರ್ಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಹೈಂಡ್ ಬ್ರೈನ್ ಗೆ ಬಂದಾಗ ಯು ಆರ್ ಅಬ್ಸರ್ವಿಂಗ್ ದಿಸ್ ಇಸ್ ನಥಿಂಗ್ ಬಟ್ ಅ ಮಿಡ್ ಬ್ರೈನ್. ಓಕೆ, ಆಗಿದೆ ಅದು. ನಂತರ ಹೈಂಡ್ ಬ್ರೈನ್ ಅಲ್ಲಿ ಯು ಆರ್ ಅಬ್ಸರ್ವಿಂಗ್ 3 ಪಾರ್ಟ್ಸ್. ಪಾನ್ಸ್ ವೆರೋಲಿ, ದ ಬಲ್ಜ್ಡ್ ಪೋರ್ಷನ್ ಪ್ರೆಸೆಂಟ್ ಇನ್ ಫ್ರಂಟ್ ಆಫ್ ದ ಸೆರೆಬೆಲ್ಲಮ್. ಅದಾದ್ಮೇಲೆ ಇನ್ನೊಂದು ಮೆಡುಲ್ಲಾ ಆಬ್ಲಾಂಗೇಟ ದಟ್ ಕಂಟಿನ್ಯೂಸ್ ಆಸ್ ಅ ಸ್ಪೈನಲ್ ಕಾರ್ಡ್. ಇದಿಷ್ಟು ಪಾರ್ಟ್ಗಳು ನೆನಪಿರಬೇಕು. ಜೊತೆಗೆ ಕಾರ್ಪಸ್ ಕ್ಯಾಲೋಸಮ್ which is usually made up of a tract of nerve fibers connecting both the hemispheres, cerebral hemispheres, that is formed due to the cleft groove that divides the brain into two. ಯಾವ್ಯಾವುದು? ರೈಟ್ ಹೆಮಿಸ್ಫಿಯರ್ ಮತ್ತೆ ಲೆಫ್ಟ್ ಹೆಮಿಸ್ಫಿಯರ್. ಎರಡು ಸೆಪರೇಟ್ ಆಗಿರಲ್ಲ, ಕನೆಕ್ಟ್ ಆಗಿರುತ್ತೆ. ಕನೆಕ್ಟ್ ಮಾಡಿರೋದು ಯಾವುದು ಅಂತ ಹೇಳಿದ್ರೆ ಕಾರ್ಪಸ್ ಕ್ಯಾಲೋಸಮ್ ಅಂತ ಹೇಳ್ಬಿಟ್ಟು. ಓಕೆ, ನಂತರ ಎಲ್ಲಾ ಫಂಕ್ಷನ್ಸ್ ಗಳನ್ನ ಕ್ವಶನ್ಸ್ ಗಳಲ್ಲಿ ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ದಿಸ್ ಇಸ್ ದ ಟಾಪಿಕ್, ದಾಟ್ಸ್ ಇಟ್. ಇಷ್ಟೇ ಟಾಪಿಕ್ ಇರೋದು. ಇದ್ರ ಮೇಲೆ ಎಷ್ಟು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಮತ್ತೆ ಕೇಳಬಹುದು ಅಂತ ಇವಾಗ ನೋಡೋಣ. ಸೊ ಪ್ರೀವಿಯಸ್ಲಿ ದೇ ಹ್ಯಾವ್ ಆಸ್ಕ್ಡ್ ದೀಸ್ ಮೆನಿ ಕ್ವಶನ್ಸ್. ಸೊ ಎವ್ರಿ ಇಯರ್ ದೇ ಆರ್ ಆಸ್ಕಿಂಗ್. ಅಂದ್ರೆ ಕಾಮನ್ ಆಗಿ ಈ ವರ್ಷ ನೀವು 1 or 2 ಕ್ವಶನ್ಸ್ ಅನ್ನ ಕಂಪಲ್ಸರಿ ಎಕ್ಸ್ಪೆಕ್ಟ್ ಮಾಡಬಹುದು. 2011 ಅಲ್ಲಿ ಬ್ರೈನ್ ಸ್ಟೆಮ್ ಬಗ್ಗೆ ಕೇಳಿದ್ದಾರೆ. ಸೊ ಬ್ರೈನ್ ಸ್ಟೆಮ್ ಇನ್ ದ ಸೆನ್ಸ್, ಸೊ ಬ್ರೈನ್ ಸ್ಟೆಮ್ ಈಸ್ ಮೇಡ್ ಅಪ್ ಆಫ್ ಯಾವುದರಿಂದ ಆಗಿರುತ್ತೆ ಅಂದ್ರೆ ಮಿಡ್ ಬ್ರೈನ್, ಪಾನ್ಸ್ ವೆರೋಲಿ, ಮೆಡುಲ್ಲಾ ಆಬ್ಲಾಂಗೇಟ. ಸೊ ಅದ್ರ ಬಗ್ಗೆ ಕೇಳಿದ್ದಾರೆ. 2012 ಅಲ್ಲಿ ಫಂಕ್ಷನ್ ಆಫ್ ಹೈಪೋಥ್ಯಾಲಮಸ್ ಫಂಕ್ಷನ್ ತುಂಬಾ ಸಲ ಕೇಳಿದ್ದಾರೆ. ಅಂದ್ರೆ ಅದು ಯೂಶುವಲ್ ಆಗಿ ನಮ್ಮ ಬಾಡಿಯಲ್ಲಿ ಟೆಂಪರೇಚರ್ನ ಕಂಟ್ರೋಲ್ ಮಾಡುತ್ತೆ. ಅದ್ರ ಜೊತೆಗೆ ಹಂಗರ್ ಅಂಡ್ ಥರ್ಸ್ಟಿ, ಹಸಿವು ಮತ್ತೆ ಬಾಯಾರಿಕೆ, ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಅರ್ಜ್ ಫಾರ್ ಈಟಿಂಗ್ ಅಂಡ್ ಡ್ರಿಂಕಿಂಗ್ ಅಂತ ಹೇಳಿ. ಸೊ ಅದನ್ನ ಕಂಟ್ರೋಲ್ ಮಾಡುತ್ತೆ. ಅದ್ರ ಬಗ್ಗೆ ಕೇಳಿದ್ದಾರೆ. 2013 ಅಲ್ಲಿ 2 ಕ್ವಶನ್ಸ್ ದೇ ಆರ್ ಫಾಸ್ಟ್. ಒನ್ ಅಬೌಟ್, ಎರಡು ಕಾನ್ಸೆಪ್ಟ್ಗಳು ರಿಮೂವ್ ಆಗಿದೆ ನೋಡಿ ಈಗ. ಓಕೆ, ಈ ರಿವೈಸ್ಡ್ ಸಿಲೆಬಸ್ ಅಲ್ಲಿ ರಿವ್ಯೂ ಆಗಿರೋದು. ಕಾಂಪೊನೆಂಟ್ಸ್ ಆಫ್ ರಿಫ್ಲೆಕ್ಸ್ ಆರ್ಕ್, ಯಾವ ಕಾಂಪೊನೆಂಟ್ಸ್ ಇರುತ್ತೆ ಯು ನೋ ದಟ್, ಬಟ್ ನಮಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ನಾಟ್ ಇನ್ ಅವರ್ ಬಾಡಿ, ಐ ಆಮ್ ಜಸ್ಟ್ ಆಸ್ಕಿಂಗ್ ಇನ್ ಅ ನಾಲೆಡ್ಜ್ ವೇ. ಸೊ ಯಾವುದು ಅಂತ ಹೇಳಿದ್ರೆ ರೆಸೆಪ್ಟಾರ್, ಸೆನ್ಸರಿ ನ್ಯೂರಾನ್, ಅಸೋಸಿಯೇಷನ್ ನ್ಯೂರಾನ್, ಮತ್ತೆ ಮೋಟಾರ್ ನ್ಯೂರಾನ್ ಅಂಡ್ ಎಫೆಕ್ಟಾರ್. ಸೊ ಅದಷ್ಟು ಕಾಂಪೊನೆಂಟ್ಸ್ಗಳು. ಸೀಕ್ವೆನ್ಸ್ ಯಾವುದು ಅಂತ ಕೇಳಿದ್ದಾರೆ. ವಿ ಹ್ಯಾವ್ ಟು ಐಡೆಂಟಿಫೈ ದ ಸೀಕ್ವೆನ್ಸ್ ದೇರ್. ಅಂಡ್ ಸ್ಪೈನಲ್ ಕಾರ್ಡ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಇನ್ 2019 ಅಲ್ಲಿ ಬ್ಲೈಂಡ್ ಸ್ಪಾಟ್ ಆಫ್ ದ ಹ್ಯೂಮನ್ ಐ, blind spot, so where the rods and cones are absent and where there is no image is gonna form. ಅಲ್ಲಿ ಇಮೇಜ್ ಗಳು ಫಾರ್ಮ್ ಆಗಲ್ಲ, ಅದ್ರ ಬಗ್ಗೆ ಕೇಳಿದ್ದಾರೆ. ಬಟ್ ದಿಸ್ ಕಾನ್ಸೆಪ್ಟ್ ಇಸ್ ರಿಮೂವ್ಡ್ ರೈಟ್ ನೌ. ಅಂಡ್ ಲೊಕೇಶನ್ ಆಫ್ ಕಾರ್ಪೋರಾ ಕ್ವಾಡ್ರಿಜೆಮೈನಾ, that's a part of midbrain and present in the dorsal portion of the midbrain. Dorsal portion ಅಲ್ಲಿ ಕಂಡು ಬರುತ್ತೆ. and there are about mainly 4 swellings or lobes. ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ lobes ಅಂತ. That's commonly called corpora quadrigemina. So they have asked that. And corpus callosum ಬಗ್ಗೆ, tract of nerve fibers connecting both the hemispheres ಬಗ್ಗೆ ಕೇಳಿದ್ದಾರೆ. So you can expect ಅಂದ್ರೆ more or less ಇದೇ ತರ ಕ್ವಶನ್ಸ್ ಗಳಿರುತ್ತೆ. ಇನ್ನ ಕೆಲವು ಕ್ವಶನ್ಸ್ ಎಲ್ಲಿ ಮಿಸ್ ಆಗಿದೆ ಸರ್ ಇಲ್ಲಿ? ಎಸ್, ಕ್ವಶನ್ಸ್ ಫ್ರಮ್ ದ ಜನರೇಷನ್ ಅಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸಸ್ ಫ್ರಮ್ ದ ಕಾನ್ಸೆಪ್ಟ್ ಆಫ್ ನ್ಯೂರಾನ್ ಅಂಡ್ ಆಲ್ಸೋ ದ ಕಾನ್ಸೆಪ್ಟ್ ಆಫ್ ದ ವೆರಿ ಬಿಗಿನಿಂಗ್, ದ ಡಿವಿಷನ್, ಅಲ್ಲಿಂದ ಮಿಸ್ ಆಗಿದೆ. ಕೇಳಬಹುದು ಈ ವರ್ಷ. ಸೊ ಅದಕ್ಕೆ ರೆಡಿ ಆಗಿರಿ. ಅಂಡ್ ಹಿಯರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆಲ್ ದ 30 ಕ್ವಶನ್ಸ್ ನೌ. ಸೊ ಏನ್ ಮಾಡಬೇಕು ಅಂತ ಹೇಳಿದ್ರೆ, ವೆನ್ ಐ ಜಸ್ಟ್ ರೀಡ್ ದ ಕ್ವಶನ್ ಅಂಡ್ ಆಪ್ಷನ್ಸ್, ಅದನ್ನ ಓದಾದ್ಮೇಲೆ ಟ್ರೈ ಟು ಆನ್ಸರ್ ದಟ್. ಜಸ್ಟ್ ಟ್ರೈ ಟು ಪಾಸ್ ಇಟ್, ಪಾಸ್ ಮಾಡಿ ನಂತರ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಂಡ್ ದೆನ್ ಐ ಆಮ್ ಗೋಯಿಂಗ್ ಟು ರಿವೀಲ್ ದಟ್. ಸೊ 2 or 3 ಕ್ವಶನ್ಸ್ ಐ ಆಮ್ ಗೋಯಿಂಗ್ ಟು ಗಿವ್ ಫಾರ್ ಯು ಅಂಡ್ ಯು ನೀಡ್ ಟು ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ ಯಾವುದು ರೈಟ್ ಆನ್ಸರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಕೂಡ ಹೋಮ್ವರ್ಕ್ಗಳಿಗೆ. ನೌ ದ ಕ್ವಶನ್ ದೇ ಆರ್ ಫಾಸ್ಟ್ ಇನ್ ದ ಇಯರ್ 2011 as I have already mentioned in the previous slide. The brain stem is made up of. ಬ್ರೈನ್ ಸ್ಟೆಮ್ ಅನ್ನೋದು ಯಾವುದರಿಂದ ಆಗಿರುತ್ತೆ? ಸ್ಟೆಮ್ ಅಂದ್ರೆ ನಮಗೆ ಗೊತ್ತಾಗುತ್ತೆ, ಕನ್ನಡದಲ್ಲಿ ಕಾಂಡ ಅಂತ ಹೇಳ್ತೀವಿ, ಒಂದು ಮರದ ಸ್ಟೆಮ್ ಆಗಿರ್ಬೋದು. ಓಕೆ, ದಟ್ ಈಸ್ ದ what you call it as, that's the main supporting structure you can say in the brain. Midbrain,
pons and cerebellum, midbrain, pons, medulla oblongata, diencephalon, medulla oblongata, cerebellum, cerebellum, cerebrum, medulla oblongata. Try to pause it and answer yourself. ಓಕೆ, ನಿಮ್ಗೆ ಎಷ್ಟು ಗೊತ್ತಿದೆ ಅಥವಾ ಎಷ್ಟು ಓದಿದ್ದೀರಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಇವಾಗ. ಓಕೆ, and you can do one thing. Okay, put the number from 1 to 30 in a page on rough sheet ಅಲ್ಲಿ. Okay, and put the headline as the neural control and coordination. Try to answer yourself before I am going to reveal the answer. ಓಕೆ, ಎಷ್ಟಕ್ಕೆ ಆನ್ಸರ್ ಮಾಡ್ತೀರಾ ಅಂತ ಕೊನೆಯಲ್ಲಿ ನೀವೇ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಸೆಲ್ಫ್ ಇವ್ಯಾಲ್ಯೂಯೇಷನ್ ಇಸ್ ಬೆಟರ್ ರೈಟ್ ನೌ. ಓಕೆ, 30 ಔಟ್ ಆಫ್ ವಾಟ್, ಹೌ ಮಚ್ ಯು ಆರ್ ಗೆಟಿಂಗ್, ಎಷ್ಟು ಪಡ್ಕೊಂತಿದ್ದೀರಾ 30ಗೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆ, ಸೊ ನಾವು ಇಲ್ಲಿ ಇವಾಗ ಮಿಡ್ ಬ್ರೈನ್ ಓಕೆ, ಪಾನ್ಸ್ ಓಕೆ, ನಾಟ್ ದ ಸೆರೆಬೆಲ್ಲಮ್. ಸೆರೆಬೆಲ್ಲಮ್ ಇಸ್ ನಾಟ್ ದ ಪಾರ್ಟ್ ಆಫ್ ಬ್ರೈನ್ ಸ್ಟೆಮ್. ಮಿಡ್ ಬ್ರೈನ್, pons and medulla oblongata is the right answer. I hope you have answered already. Diencephalon is not the part of brainstem. Medulla oblongata, cerebellum idu kuda agodilla. Cerebellum ille answer hogide. Cerebrum kuda agodilla. Medulla oblongata agutte. So right answer for this one is option B agutte. So you know the structure, I guess. Itara ondu structure na bardre, okay, you will see like this, and this bulged portion enide, this is commonly called pons veroli, and you can observe that corpora, quadrigemina, as well as a cerebral aqueduct. And now there is a formation of kidney or bean shaped structure that is commonly called cerebellum. So number of foldings are present, branched ಆಗಿರುತ್ತೆ, because to increase the surface area for the neurons. Addition of neurons ಗಳು ಜಾಸ್ತಿ ಆಗೋದಕ್ಕೆ ಆ ಥರ ಆಗಿರುತ್ತೆ. ಸೊ ಪಾನ್ಸ್ ಮತ್ತೆ ಮೆಡುಲ್ಲಾ ಈ ಎರಡು ಪೋರ್ಷನ್ಗಳು, ಅದ್ರ ಜೊತೆಗೆ ಈ ಪೋರ್ಷನ್ ಇದೆಯಲ್ಲ, ದಿಸ್ ಪೋರ್ಷನ್ ದಟ್ ಈಸ್ ಕಾಲ್ಡ್ ಮಿಡ್ ಬ್ರೈನ್. ಸೊ ಇವು ಮೂರನ್ನು ಕೂಡ ನಾವು ಬ್ರೈನ್ ಸ್ಟೆಮ್ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಿಡ್ ಬ್ರೈನ್, ಪಾನ್ಸ್ ಅಂಡ್ ಮೆಡುಲ್ಲಾ oblongata. Next one, hypothalamus of the brain is not involved in this function. See, this is a type of good question. ಯಾಕಿರಬಹುದು? ಸೊ ವಿ ಆರ್ ಗೆಟಿಂಗ್, ನಿಮಗೆ ಈ ಆನ್ಸರ್ ಗೊತ್ತಾಗ್ಬಿಟ್ರೆ, ಸೊ ಲೇಟರ್ ಯು ಕಮ್ ಟು ನೋ ದಟ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಹೈಪೋಥ್ಯಾಲಮಸ್. 3 ಫಂಕ್ಷನ್ಗಳು ಇಲ್ಲಿದೆ, ಬಟ್ ಒಂದು ಹೈಪೋಥ್ಯಾಲಮಸ್ ಫಂಕ್ಷನ್ ಅಲ್ಲ. ಯಾವುದದು ಅಂತ ಐಡೆಂಟಿಫೈ ಮಾಡಬೇಕು. ಹೈಪೋಥ್ಯಾಲಮಸ್, ಸೊ ಇಟ್ಸ್ ಅ ಪಾರ್ಟ್ ಆಫ್ ಫೋರ್ ಬ್ರೈನ್ present just below or base of the thalamus, hence the name is hypothalamus. ಅದರ ಕೆಳಭಾಗದಲ್ಲಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ನೌ ಇಟ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್. ಕ್ವಶನ್ ಓದುವಾಗ ಇದೇ ನಾನು ನಿಮ್ಗೆ ಹೇಳಿದ್ದು ಕೊನೆಯಲ್ಲಿ ದ ಟಾಪಿಕ್ಸ್ ಟು ಬಿ ಕವರ್ಡ್ ಅಲ್ಲಿ, ಲಾಸ್ಟ್ ಅಲ್ಲಿ ಟಿಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಅಂತ ಹೇಳಿದ್ನಲ್ಲ. ದಿಸ್ ಈಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ವೈಲ್ ವಿ ಆರ್ ರೀಡಿಂಗ್ ದ ಕ್ವಶನ್ so quickly, we are going to forget this particular word, not, no, ಕರೆಕ್ಟ್, ಇನ್ಕರೆಕ್ಟ್, ರಾಂಗ್, ಫಾಲ್ಸ್, ಈ ಥರ ವರ್ಡ್ಸ್ಗಳನ್ನ ಮಿಸ್ ಮ್ಯಾಚ್ ಆಗಿ ನಾವು ಓದ್ತೀವಿ. ಓಕೆ, ಆ ಥರ ಆಗಬಾರ್ದು. ಹಾಗಾಗಿ ಯಾವುದು ಅಲ್ಲ ಅಂತ ಕೇಳಿರೋದವರು. ಸೊ ಸ್ಲೀಪ್ ವೇಕ್ ಸೈಕಲ್, ಅದು ಸ್ಲೀಪ್ ವೇಕ್ ಸೈಕಲ್ನ ಕಂಟ್ರೋಲ್ ಮಾಡುತ್ತೆ, ಮಾನಿಟರ್ ಮಾಡುತ್ತೆ. ಅಂದರೆ ಡಯೂರ್ನಲ್ ಸರ್ಕ್ಯಾಡಿಯನ್ ಅಂತ ಕೂಡ ಹೇಳ್ಬೋದು. ಡಯೂರ್ನಲ್ ಸರ್ಕ್ಯಾಡಿಯನ್ 24 hour ರಿದಮ್ ಈ ಥರ. ಬಟ್ ಇನ್ನೊಂದು ಪಾರ್ಟ್ ಇದೆ, ಅದು ಪಿನಿಯಲ್ ಗ್ಲ್ಯಾಂಡ್ ಅಂತ ಮೆಲಟೋನಿನ್ ಹಾರ್ಮೋನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಜಸ್ಟ್ ಅದಕ್ಕೂ ರಿಲೇಟೆಡ್ ಆಗಿರುತ್ತಾ ಇದು ಅಂತ ನೋಡೋಣ. ಆಸ್ಮೋರೆಗ್ಯುಲೇಷನ್ ಅಂಡ್ ಥರ್ಸ್ಟ್. ಆಸ್ಮೋರೆಗ್ಯುಲೇಷನ್, ಈಗ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ, ದಟ್ ಈಸ್ ಕಾಮನ್ಲಿ ಕಾಲ್ಡ್ ಹೋಮಿಯೋಸ್ಟಾಸಿಸ್. ನಾಟ್ ಓನ್ಲಿ ದ ಬಾಡಿ ಟೆಂಪರೇಚರ್, ಅಯಾನಿಕ್ ಆಸ್ ವೆಲ್ ಆಸ್ ದ ಬಾಡಿ ಫ್ಲೂಯಿಡ್ ವಾಲ್ಯೂಮ್, ಇದೆಲ್ಲವನ್ನ ಕಂಟ್ರೋಲ್ ಮಾಡಿದ್ರೆ ಮೇಂಟೈನಿಂಗ್ ದ ಇಂಟರ್ನಲ್ ಎನ್ವೈರನ್ಮೆಂಟ್ ಆಫ್ ಅವರ್ ಬಾಡಿ ಇಸ್ ಕಾಮನ್ಲಿ ಕಾಲ್ಡ್ ಹೋಮಿಯೋಸ್ಟಾಸಿಸ್. ಯು ಕ್ಯಾನ್ ಕಾಲ್ ಇಟ್ ಆಸ್ ಆಸ್ಮೋರೆಗ್ಯುಲೇಷನ್ ಅಂಡ್ ಥರ್ಸ್ಟ್. ಅಂದ್ರೆ ಅರ್ಜ್ ಫಾರ್ ಈಟಿಂಗ್ ಅಂಡ್ ಡ್ರಿಂಕಿಂಗ್. ಇಲ್ಲಿ ಥರ್ಸ್ಟ್ ಅಂತ ಬಂದಿರೋದ್ರಿಂದ ನಾವು ಡ್ರಿಂಕಿಂಗ್ ಅಂತ ಹೇಳ್ಬೋದು. ಟೆಂಪರೇಚರ್ ಕಂಟ್ರೋಲ್, ಟೆಂಪರೇಚರ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಥರ್ಮೋಸ್ಟೇಬಲ್, ಇಟ್ಸ್ ಆಲ್ಸೋ ಕಂಟ್ರೋಲಿಂಗ್ ಓವರ್ ದ ಟೆಂಪರೇಚರ್ ಆಫ್ ದ ಬಾಡಿ. accuracy of muscular movement, which is not a function of hypothalamus. Pause it and try to reveal the answer in your mind. ಈಗ ಯಾವ್ದಿರ್ಬೋದು? ಐ ಆಮ್ ಗೋಯಿಂಗ್ ಟು ಆನ್ಸರ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ನಾಟ್ ದ ಫಂಕ್ಷನ್ ಆಫ್ ಹೈಪೋಥಾಲಮಸ್. ದಿ accuracy of muscular movement, this is the function of cerebellum you can say. ಅಂದ್ರೆ ಕಾಮನ್ ಆಗಿ ನಾವು
ವಾಕ್ ಮಾಡುವಾಗ, ರನ್ ಮಾಡುವಾಗ, ಮತ್ತು ನಮ್ಮ ಬಾಡಿ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡೋದು, ಅಂಡ್ ಆಲ್ಸೋ ಬ್ರಿಂಗಿಂಗ್ ದ ಕೋಆರ್ಡಿನೇಷನ್ ಬಿಟ್ವೀನ್ ದ ವೇರಿಯಸ್ ಮಸಲ್ ಆಕ್ಟಿವಿಟಿ ಡ್ಯೂರಿಂಗ್ ಡಿಫರೆಂಟ್ ಆಕ್ಟಿವಿಟೀಸ್, ಅದನ್ನೆಲ್ಲ ಮಾಡೋದು ಸೆರೆಬೆಲ್ಲಮ್ ಆಗಿರುತ್ತೆ. ಸೊ ಅದು ವ್ಯಾಲೆಂಟ್ರಿ ಮತ್ತು ಇನ್ವ್ಯಾಲೆಂಟ್ರಿ ಎರಡನ್ನೂ ಕೂಡ ಕಂಟ್ರೋಲ್ ಮಾಡೋದ್ರಿಂದ ಇವು ಮೂರೂ ಕೂಡ ದ ಫಂಕ್ಷನ್ಸ್ ಆಫ್ hypothalamus. Now you come to know. Textbook inalli ಕೊಟ್ಟಿರೋದೇನು? Temperature control. That controls the temperature, regulates the temperature, as well as ಇನ್ನೊಂದು ಇಂಪಾರ್ಟೆಂಟ್ ಆಗಿ urge for eating and drinking ಅಂತ. Okay, that you can call it as a thirst. Okay, hunger and thirst. Osmoregulation, ಎಂಟೈರ್ ಬಾಡಿಯಲ್ಲಿ ಅಯಾನಿಕ್ ಮತ್ತೆ ಬಾಡಿ ಫ್ಲೂಯಿಡ್ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡೋದಾಗಿರ್ಬೋದು. ಸ್ಲೀಪ್ ವೇಕ್ ಸೈಕಲ್, ಅದು ಸರ್ಕ್ಯಾಡಿಯನ್, ಡಯೂರ್ನಲ್. ಸೊ ಯು ಕ್ಯಾನ್ ಸೇ ದಟ್ ಸೊ ಆಪ್ಷನ್ 4 ಈಸ್ ನಾಟ್ ಇನ್ವಾಲ್ವ್ಡ್ in the functions of hypothalamus. Option D. So next one, in which part of the human brain corpora quadrigemina is located? In which part of the human brain corpora quadrigemina is located? Ellide? So this is very important. ಈಗ ಇನ್ನೊಂದು ಕ್ವೆಶ್ಚನ್ ಇದೇ ತರ ಪೊಸಿಷನ್ಗೆ ಬಂದಾಗ, so you might have heard about the limbic system or limbic lobes. They are present in the inner surface of the cerebral hemisphere or cortex anta ide. See, that is nothing but inner surface. Illu ashtene dorsal portion of the midbrain is having a or made up of mainly 4 lobes. Swellings anta kottidare textbook inalli. So ellide? Dorsal position alli ide. Okay, that you can say. Avaru kelirodu corpora quadrigemina is located cerebral hemisphere. No, cerebral hemisphere ಅಲ್ಲಿ ಕಂಡು ಬರಲ್ಲ. ಯಾಕೆಂದ್ರೆ this is the part of forebrain. This is the part of forebrain. And when it comes to corpora quadrigemina, we must know that this is the part of midbrain. Midbrain ನ ಪಾರ್ಟ್ ಆಗಿರುತ್ತೆ. ಜೊತೆಗೆ ಇನ್ನೊಂದು ವರ್ಡ್ cerebral aqueduct, a canal, ಅದು ಕೂಡ midbrain ನ ಪಾರ್ಟ್ ಆಗಿರುತ್ತೆ. ಓಕೆ, ಸೊ ಇದಕ್ಕೆ ಸೈಂಟಿಫಿಕ್ ನೇಮ್ಸ್ಗಳು ಕೂಡ ಗೊತ್ತಿರಬೇಕು. ಫೋರ್ ಬ್ರೈನ್ ಅಂತ ಬಂದಾಗ ಯು ಶುಡ್ ರಿಮೆಂಬರ್ ದಟ್ ಆಸ್ ಎ ಪ್ರೊಸೆನ್ಸೆಫೆಲಾನ್, ಮಿಡ್ ಬ್ರೈನ್ ಮೀಸೆನ್ಸೆಫೆಲಾನ್, ಹೈಂಡ್ ಬ್ರೈನ್ ರಾಂಬೆನ್ಸೆಫೆಲಾನ್. ಓಕೆ, ಸೊ ನಾವು ಫೋರ್ ಬ್ರೈನ್ ಪಾರ್ಟ್ ಆಗಿರುತ್ತಾ? ಇಲ್ಲ. ಸೊ ದೀಸ್ ಆರ್ ನಾಟ್ ದ ರೈಟ್ ಆನ್ಸರ್. ಹೈಂಡ್ ಬ್ರೈನ್ ಪಾರ್ಟ್ ಆಗಿರುತ್ತಾ? ನೋ. ಹೈಂಡ್ ಬ್ರೈನ್ ನಲ್ಲಿ 3 ಇಂಪಾರ್ಟೆಂಟ್ ಪಾರ್ಟ್ಸ್ ಗಳಿರುತ್ತೆ: pons varoli, cerebellum and medulla oblongata. So right answer is option D, midbrain. So you can easily remember they are usually present on the dorsal portion of the midbrain, okay. And what are these? Corpora quadrigemina anta helidre enu? These are the four swellings. Okay, ಕಂಡು ಬರೋದು 4 swellings ಗಳು ಮತ್ತೆ ಲೋಬ್ಸ್ ಗಳು ಕಂಡು ಬರುತ್ತೆ. ಸೊ ರೈಟ್ ಆನ್ಸರ್ corpora quadrigemina is located in midbrain. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕಾರ್ಪಸ್ ಕ್ಯಾಲೋಸಮ್ ಕನೆಕ್ಟ್ಸ್ ದ ಕಾರ್ಪಸ್ ಕ್ಯಾಲೋಸಮ್ ಯಾವುದನ್ನ ಕನೆಕ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ವೆನ್ ಯು ಡ್ರಾ ದ ಡಯಾಗ್ರಾಮ್ ಆಫ್ ಬ್ರೈನ್, ಒಂದು ಬ್ರೈನ್ ಸ್ಟ್ರಕ್ಚರ್ ಅನ್ನ ಈ ತರ ಬರೆದ್ರೆ you will see some structure like this. ಈ ತರ ಇದೆ, and we are going to write like this, and now brain stem anna bardu. So here that comes, and pons varoli that goes like this. Now that comes like this. ಈ ತರ ಬರೆದ್ರೆ here you can see the tract of nerve fibers. What is this? This is called corpus callosum. It is nothing but the tract of nerve fibers. What is this? Tract of nerve fibers. So now we know that the brain is divided into 2 cerebral hemisphere because of the deep groove, the cleft that makes the brain into 2 cerebral hemisphere. But both are not separated. Both are get connected with the help of this tract of nerve fiber commonly called corpus callosum. Okay, so now you can say that connects what? That connects the cerebrum and cerebellum? No. 2 lobes of cerebellum? No. Not the cerebellum. Don't get confused in between the cerebrum and cerebellum. Spinal cord and the brain? No. And 2 cerebral hemisphere is the right answer. Option 4 is the right answer. Okay, ಏನೇನು ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತಿರಬೇಕು. Okay,
ಆ್ಯಂಡ್ ಮೇನ್ಲಿ ಅದು ಕನೆಕ್ಟ್ ಮಾಡ್ತಾ ಇದೆ ಕಾರ್ಪಸ್ ಕ್ಯಾಲೋಸಮ್ ಅನ್ನೋದು. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಹಿಯರ್, ವಿಚ್ ಆಫ್ ದ ಫಾಲೋಯಿಂಗ್ ಸಿಸ್ಟಮ್ ರಿಲೇಸ್ ಇಂಪಲ್ಸ್ ಫ್ರಮ್ CNS to skeletal muscles, as I have already mentioned in the very first slide of today's lecture. ಸೊ ಏನು ಕೊಟ್ಟಿದ್ದಾರೆ, CNS to skeletal muscles. ಸ್ಕೆಲಿಟಲ್ ಮಸಲ್ಸ್ಗಳಿಗೆ ನೀವು ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ವಾಲಂಟರಿ ಮಸಲ್ಸ್. ವಾಲಂಟರಿ ಮಸಲ್ಸ್. ಸೊ ವಾಟ್ಸ್ ದಟ್ ಮೀನ್? ದೇ ಆರ್ ಅಂಡರ್ ಅವರ್ ಕಂಟ್ರೋಲ್. ನಮ್ಮ ಕಂಟ್ರೋಲ್ ಅಲ್ಲಿ ಇದೆ. ಓಕೆ, ಇಫ್ ವಿ ವಾಂಟ್ ಟು ಮೂವ್ ದೆಮ್ ವಿ ಕ್ಯಾನ್ ಮೂವ್. ಓಕೆ, ಹಾಗಾಗಿ ಅವುಗಳಿಗೆ ವಾಲಂಟರಿ ಸ್ಕೆಲಿಟಲ್ ಮಸಲ್ಸ್. Skeletal muscles are the muscles which attach to the bones. Okay, accompanied with the bones ಅಂತ ಹೇಳ್ತೀವಿ. ಓಕೆ, ಏನ್ ಮಾಡುತ್ತೆ, CNS to skeletal muscles ಗೆ ಕ್ಯಾರಿ ಮಾಡೋದು ಯಾವ್ದಾಗಿರುತ್ತೆ? ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್, ಸಿಂಪಥೆಟಿಕ್ ನ್ಯೂರಲ್ ಸಿಸ್ಟಮ್, parasympathetic nervous system, autonomic nervous system. See, all these three are the components of, ಇದು ಕೂಡ component of peripheral nervous system. ಆದ್ರೆ ಇಲ್ಲಿಗೆ ಬಂದಾಗ you can call them as ANS. And they are controlling over involuntary activities and the muscles. ಓಕೆ, ಅಂದ್ರೆ ವಿಸರಲ್ ಆರ್ಗನ್ಸ್ ಗಳಿಗೆ ಕನೆಕ್ಟ್ ಆಗಿರೋದು ಮತ್ತೆ ಟ್ರಾನ್ಸ್ಮಿಟ್ ಮಾಡೋದು ಇಂಪಲ್ಸ್ ಗಳನ್ನ ಫ್ರಮ್ CNS. ಬಟ್ ಇಲ್ಲಿ ಸೊ ಆಸ್ ಪರ್ ದ ಕ್ವಶನ್, CNS ಟು ಸ್ಕೆಲಿಟಲ್ ಮಸಲ್ಸ್ ಗಳಿಗೆ ಕ್ಯಾರಿ ಮಾಡೋದು, ರಿಲೇ ಮಾಡೋದು ಇನ್ಫಾರ್ಮೇಶನ್ ಗಳನ್ನ, ದಟ್ಸ್ ನಥಿಂಗ್ ಬಟ್ ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಹಿಯರ್, bipolar axons are found in. We know that we are going to classify the neurons into three types based on the number of dendrites and axon. What are they? Multipolar, bipolar and unipolar. Multipolar, they are usually having number of dendrites with one axon present in the cerebral cortex. Second one, bipolar, having one dendrite and one axon present in the the retina of the human eye. Okay, human eye na retina dalli kandu barutte. And last one, unipolar, usually present at embryonic stage. Only one axon is found present. So you can say bipolar mean one dendrite and one axon usually present in the retina of the eye. Retina is the innermost layer of the eyeball. You know that. Sclera, choroid and retina. Sclera is the outermost layer which forms the cornea in front of the eyeball. ಕಾರ್ನಿಯಾವನ್ನು ಫಾರ್ಮ್ ಮಾಡುತ್ತೆ, ಸೆಕೆಂಡ್ ಲೆನ್ಸ್ ಅಂತ ಹೇಳ್ತೀವಿ. Just behind that you will see the iris which imparts the color to our eyeball, that is formed by the choroid. ಅದು choroid ಇಂದ ಆಗಿರುತ್ತೆ. The innermost layer is called the retina, is usually having number of receptors. There are two types, rods and cones. Rods are sensitive to dim light and cannot distinguish the color. Cones are sensitive to bright light, can distinguish the color. ಯಾವಾಗ ನಮ್ಮಲ್ಲಿ ರಾಡ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೋ, ಅಂದ್ರೆ ರಾಡ್ ರೆಸೆಪ್ಟರ್ ಕಡಿಮೆ ಆದಾಗ ವಿ ಆರ್ ನಾಟ್ ಏಬಲ್ ಟು ಸಿ ದ ಆಬ್ಜೆಕ್ಟ್ ಇನ್ ದ ಡಿಮ್ ಲೈಟ್. ಓಕೆ, ಸೊ ಅದೇ ತರ ಕೋನ್ಸ್ಗಳು ಕಡಿಮೆ ಆದ್ರೆ, ಕೋನ್ ರೆಸೆಪ್ಟರ್ಗಳು ಕಡಿಮೆ ಆದ್ರೆ ವಿ ಆರ್ ನಾಟ್ ಏಬಲ್ ಟು ಡಿಸ್ಟಿಂಗ್ವಿಶ್ ದ ಕಲರ್. ಓಕೆ, ಅವಾಗ ನಮಗೆ ಗೊತ್ತಿರುತ್ತೆ ಕಲರ್ ಬ್ಲೈಂಡ್ನೆಸ್ ಅಂತ ನೀವು ಕೇಳಿರಬಹುದು. ಅಂದ್ರೆ ಕೆಲವು ಕಲರ್ಗಳನ್ನ ಡಿಸ್ಟಿಂಗ್ವಿಶ್ ಮಾಡೋದು ಕಷ್ಟ ಆಗುತ್ತೆ, ಈ ತರ ಎಲ್ಲ ಕೇಳಿರ್ತೀವಿ. ಜೊತೆಗೆ ಅಲ್ಲಿ ನಂಬರ್ ಆಫ್ ರೆಸೆಪ್ಟರ್ಸ್ ಗಳಿರೋದ್ರಿಂದ ಶಾರ್ಪ್ ಇಮೇಜ್ ಇಸ್ ಗೋಯಿಂಗ್ ಟು ಫಾರ್ಮ್. ಅಲ್ಲಿ ಒಂದು ಸ್ಪಾಟ್ ಇರುತ್ತೆ, ಫೋವಿಯಾ ಅಂತ ಹೇಳಿ, ಯೆಲ್ಲೋ ಸ್ಪಾಟ್ ಅಂತ ಹೇಳಿ, ಅಲ್ಲಿ ಶಾರ್ಪ್ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ರಿಮೂವ್ ಆಗಿದೆ. ಬಟ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಐ ಹಿಯರ್, ವಿ ಆರ್ ಟಾಕಿಂಗ್ ಅಬೌಟ್ ದ ನ್ಯೂರಾನ್. ಓಕೆ, ಹೆನ್ಸ್ ದ ರೈಟ್ ಆನ್ಸರ್ ಈಸ್ ರೆಟಿನಾ ಆಫ್ ದ ಐ, ನಾಟ್ ಸೆರೆಬ್ರಲ್ ಕಾರ್ಟೆಕ್ಸ್. ಇಲ್ಲಿ ನೀವು ಮಲ್ಟಿಪೋಲಾರ್ ಅನ್ನ ನೋಡಬಹುದು, ಮಲ್ಟಿಪೋಲಾರ್ ಆಕ್ಸೋನಲ್ ಮೆಂಬ್ರೇನ್, ಆಕ್ಸೋನಲ್ ನ್ಯೂರಾನ್ಸ್ಗಳನ್ನ, ಪೋಲಾರ್. ನಂತರ ಇಲ್ಲಿ ಮಿಸೋನ್ಸೆಫಾಲಾನ್, ಮತ್ತೆ ಇಲ್ಲಿ ಮೇನ್ ಆಗಿ ತಿಳ್ಕೋಬೇಕಾದಾಗ ಮಿಸೆನ್ಸೆಫಾಲಾನ್ ಅಂತ ಬಂದಾಗಲೂ ಕೂಡ ನೀವು ಬರೀಬಹುದು ಮಲ್ಟಿಪೋಲಾರ್ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಹಿಯರ್ ದಿಸ್ ಈಸ್ ಯೂನಿಪೋಲಾರ್. ಕಾಮನ್ ಆಗಿ ಇವು ಮೂರನ್ನ ಕೇಳ್ತಾರೆ. ಓಕೆ, ಸೊ ರೈಟ್ ಆನ್ಸರ್ ಆಪ್ಷನ್ ಎ. ನೌ the outermost of three cranial meninges is. Cranial means the three layers which covers the cranium.
ದ ಬ್ರೈನ್ ಅನ್ನ ಕವರ್ ಮಾಡಿ ಇಟ್ಕೊಂಡಿರೋ 3 ಲೇಯರ್ಸ್ಗಳು ಯಾವುದು ಅಂತ ಕೇಳಿದ್ದಾರೆ. ಬಟ್ ಯಾವುದು ಅಂತ ಕೇಳಿಲ್ಲ. ಆ 3 ಲೇಯರ್ ಅಲ್ಲಿ ಔಟರ್ ಮೋಸ್ಟ್ ಯಾವುದು ಅಂತ ಹೇಳಿ. ಸೊ ವಿ ನೋ 3 ಲೇಯರ್ಸ್. ಆ 3 ಲೇಯರ್ಗಳನ್ನ ಇಲ್ಲೇ ಕೊಟ್ಟಿದ್ದೀವಿ. ಸೊ ಅದು ಯಾವುದು ಅಂತ ನಂಬರಿಂಗ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಬಯಾಮೀಟರ್ ಇಸ್ ದ innermost layer of the cranial meninges, and arachnoid is the middle one, and the durameter is the outermost layer of the cranial meninges. In between these 3 layers, see, sclera is the outer layer of the eyeball ನ outer layer ಆಗಿರುತ್ತೆ. ವೈಟ್ ಕಲರ್ ಏನ್ ಕಾಣಿಸುತ್ತೆ ನಮ್ಮ ಕಣ್ಣಿನಲ್ಲಿ ಅದೇ ಸ್ಕ್ಲೆರಾ ಆಗಿರುತ್ತೆ. ಸೊ ಇಲ್ಲಿ ಇನ್ ಬಿಟ್ವೀನ್ ದೀಸ್ 3 layers, so there is a fluid called cerebrospinal fluid, which acts as a shock absorber and also protecting the brain and spinal cord from the external shock. ಜೊತೆಗೆ that supplies the nutrients because it's in a fluid matrix. ಸೊ ಹಾಗಾಗಿ cerebrospinal fluid CSF ಕೂಡ ಅವ ಮಧ್ಯದಲ್ಲಿ ಕಂಡು ಬರುತ್ತೆ. ಸೊ ರೈಟ್ ಆನ್ಸರ್ ಯಾವ್ದು ಇವಾಗ ಇದರಲ್ಲಿ? ಔಟರ್ ಮೋಸ್ಟ್ ಆಫ್ ದ 3 cranial meninges is the durameter. So option B, durameter. Next one. Select the incorrect statement ಅನ್ನು ನಾವು ಐಡೆಂಟಿಫೈ ಮಾಡಬೇಕು. So read the options carefully. Cerebral cortex, the outermost one, cortex ಅಂತ ಏನು ಹೇಳ್ತೀವಿ ಅದು. Grayish in appearance because of the presence of cell body, concentration of the cell body of a neuron. Appearance thrown into the prominent folds known as sulci or sulcus. Okay, sulcus ಪ್ಲೂರಲ್ಲಿ ಮತ್ತೆ ಅದು ಸಿಂಗ್ಯುಲರ್ ಆಗಿ ಹೇಳ್ತಾ ಇರೋದು. ಗೈರಸ್ ಮತ್ತೆ ಗೈರಿ ಅಂತ ಇದೆ. ಓಕೆ, ಒಂದು. ನಂತರ concentrated neuron cell body gives the gray color to the cerebral cortex. Cerebral cortex, that's also called gray matter. Why? Because that appears in gray color. So why they are in gray color? Because of the concentrated cell body of the neuron. Cell body, so where the cyton ಅಂದ್ರೆ prominent nucleus is present, ಆ ಪೋರ್ಷನ್ ಇರೋದ್ರಿಂದ ಅದು ಗ್ರೇ ಕಲರ್ ಆಗಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಸೊ ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟು. ಇದು ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋಣ ಈಗ. ಸೊ ಅದೇ ತರ ಇಲ್ಲಿಗೆ ಬಂದಾಗ what is that? You can say fibers of the tract covered with myelin sheath constitute inner part of the cerebral hemisphere. So that constitute the inner part of the cerebral hemisphere ಅಂತ ಕೊಟ್ಟಿದ್ದಾರೆ. Okay, next, cerebrum is wrapped around the structure called medulla oblongata. So now ಅಕಸ್ಮಾತ್ ಇವಾಗ ಸರ್ ನನಗೆ ಈ ಪಾಯಿಂಟ್ ಅರ್ಥ ಆಗಲಿಲ್ಲ ಅಥವಾ ಈ ಪಾಯಿಂಟ್ ಅರ್ಥ ಆಗಲಿಲ್ಲ, ಅಟ್ಲೀಸ್ಟ್ ಈ ಲಾಸ್ಟ್ ಪಾಯಿಂಟ್ ಅರ್ಥ ಆಗಿರ್ಬೇಕಲ್ವಾ. ಕೆಲವು ಸಲ ಏನಾಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಓದಿಲ್ಲದೆ ಇರೋದು, ಗೊತ್ತಿಲ್ಲದೆ ಇರೋದು ಅಂತಲ್ಲ, ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೆ ಇರೋದು ಅಂತೇನಲ್ಲ, ಕೆಲವು ವರ್ಡ್ಸ್ಗಳು ಇರೋಲ್ಲ. ಆಫ್ ಕೋರ್ಸ್ ವಿ ಕ್ಯಾನ್ ಅಗ್ರಿ ವಿತ್ ದಟ್, ಬಟ್ ಹೇಳಬೇಕಾದ್ರೆ ನಾವು ಹೇಳಬೇಕಾಗುತ್ತೆ ಲೆಕ್ಚರಿಂಗಲ್ಲಿ ಅಥವಾ ಬೇರೆ ಕಡೆ. ಬಟ್ ಯು ಶುಡ್ ರಿಮೆಂಬರ್ ದಟ್ ನಿಮ್ಗೇನು ಗೊತ್ತಿರುತ್ತೋ ಅದನ್ನ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ ಈ ತರ ಕ್ವಶನ್ಸ್ಗಳು ಬಂದಾಗ. So we know that cerebrum ಅಂತ ಹೇಳಿದ್ರೆ that is the largest part of the human brain and also the part of forebrain that wraps around the structure, not the medulla, that the thalamus. ಅದು ಥ್ಯಾಲಮಸ್ ಅನ್ನ ಏನ್ ಮಾಡುತ್ತೆ, ಕವರ್ ಮಾಡ್ಕೊಳ್ಳುತ್ತೆ. ಸೊ ಅವ್ರು ಹೇಳಿರೋದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ, hence this is the incorrect one. ರೆಸ್ಟ್ ಆಫ್ ದ ಆನ್ಸರ್ ಇದು ಕರೆಕ್ಟ್ ಆಗಿದೆ ಇವೆಲ್ಲವೂ ಕೂಡ. ಬಟ್ ಇಲ್ಲಿ ನೋಡಿ, ಸೆರೆಬ್ರಲ್ ಕಾರ್ಟೆಕ್ಸ್ ಗ್ರೇಯಿಶ್ ಇನ್ ಅಪಿಯರೆನ್ಸ್, ಇಲ್ಲೇ ಒಂದು ರೀಸನ್ ಇದೆ ಯಾಕೆ ಆ ತರ ಗ್ರೇಯಿಶ್ ಆಗಿದೆ ಅಂತ ಹೇಳಿದ್ರೆ ಸೆಲ್ ಬಾಡಿ ಕಾನ್ಸಂಟ್ರೇಟ್ ಆಗಿರೋದ್ರಿಂದ. ಇಂಟು ಪ್ರಾಮಿನೆಂಟ್ ಫೋಲ್ಡ್ಸ್ ನೋನ್ ಆಸ್ sulcus and gyrus. See, sulcus and gyrus ಅಂತ ಹೇಳಿದ್ರೆ you know the prominent folds in the brain ಅಲ್ಲಿ, okay, considering this is the human brain, so you will see number of foldings like this. ಈ ತರ ಫೋಲ್ಡಿಂಗ್ಸ್ ಗಳಿರುತ್ತೆ, ಓಕೆನಾ. ಸೊ ದೀಸ್ ಫೋಲ್ಡಿಂಗ್ಸ್ ಆರ್ ಕಾಮನ್ಲಿ ಕಾಲ್ಡ್, ಏನಿರ್ಬೋದು ಆ ಫೋಲ್ಡಿಂಗ್ಸ್ ಮತ್ತೆ ಆ ಗ್ರೂಸ್ ಗಳಿರುತ್ತಲ್ಲ, ಫೋಲ್ಡಿಂಗ್ಸ್ ಮತ್ತೆ ಗ್ರೂಸ್ಗಳು, ಅವುಗಳಿಗೆ ನಾವು ಸಲ್ಕಸ್ ಮತ್ತೆ ಗೈರಸ್ ಅಂತ ಹೇಳ್ತೀವಿ. ಪ್ಲೂರಲ್ ಆಗಿ ಗೈರಿ ಅಥವಾ ಸಲ್ಸಿ ಅಂತ ಹೇಳ್ಬೋದು. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಈಸ್ ಆಪ್ಷನ್ ಡಿ. ಇಟ್ಸ್ ದ ಇನ್ಕರೆಕ್ಟ್ ಒನ್, ಆಪ್ಷನ್ ಡಿ.
Next one, the major coordinating center of or for sensory and motor signaling is major coordinating center for sensory and motor signaling is ಯಾವ್ದಿರಬಹುದು? Here we are talking about both impulses as well as the responses. ಎರಡನ್ನೂ ಕೂಡ ಕ್ಯಾರಿ ಮಾಡ್ತಾ ಇರೋದು ಮತ್ತೆ ಅದನ್ನ ಕಂಡಕ್ಟ್ ಮಾಡ್ತಾ ಇರೋದು. ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಅಂಡ್ ದಿಸ್ ಪೋರ್ಷನ್ ಆನ್ಸರ್ ಏನಿದೆ ಆ ಒಂದು ಪಾರ್ಟ್ ಇಟ್ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಇಲ್ಲೇ ಇದೆ ರಿಲೇಯಿಂಗ್ ದ ಇನ್ಫಾರ್ಮೇಶನ್ ಫ್ರಮ್ ದ ಸೆನ್ಸ್ ಆರ್ಗನ್. ಇದು ಸೆನ್ಸ್ ಆರ್ಗನ್ಸ್ ಗಳಿಂದ ಇನ್ಫಾರ್ಮೇಶನ್ ಅನ್ನ ರಿಲೇ ಮಾಡುತ್ತೆ. ಸೊ ದೇರ್ ಬೈ ದೇ ಟ್ರಾನ್ಸ್ಮಿಟ್ಸ್ ದ ಇನ್ಫಾರ್ಮೇಶನ್ ಟು ದ ಸೆರೆಬ್ರಮ್. ಸೆರೆಬ್ರಮ್ಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಸೆರೆಬ್ರಮ್ ಇಸ್ ದ ಸೆಂಟರ್ ಆಫ್ ಕಾನ್ಶಿಯಸ್ನೆಸ್, ಸೀಟ್ ಆಫ್ ಕಾನ್ಶಿಯಸ್ನೆಸ್. ಅದು ಕಾಮನ್ ಆಗಿ ಇನ್ಫಾರ್ಮೇಶನ್ ಅನ್ನು ಸ್ಟೋರ್ ಮಾಡುತ್ತೆ, ಪ್ರೊಸೆಸಿಂಗ್ ಮಾಡುತ್ತೆ, ಕಮಾಂಡ್ ಮಾಡಿ ಕಂಟ್ರೋಲ್ ಮಾಡುತ್ತೆ. ಓಕೆ, ಅಲ್ಲಿಗೆ ಸೆಂಡ್ ಮಾಡೋದು ಯಾವುದು ಅಂತ ಹೇಳಿದ್ರೆ ದ ಪಾರ್ಟ್ ಇಸ್ ಕಾಮನ್ಲಿ ಕಾಲ್ಡ್ ಥಾಲಮಸ್. ವಾಟ್ ಇಸ್ ದಟ್? ಥಾಲಮಸ್. ದ ರೈಟ್ ಆನ್ಸರ್ ಇಸ್ ಥಾಲಮಸ್ that relays the information from the sense organs and send that signal to the cerebrum to store and process, command and control. And also, center for the sensory and motor signaling. Sensory, carrying the impulses towards the central nervous system. Motor, carrying the responses towards the effector. ಅಂದ್ರೆ ಅಲ್ಲಿ ಆಕ್ಷನ್ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ, ರೆಸ್ಪಾನ್ಸ್ ಮೂವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಥಾಲಮಸ್. ಯು ಶುಡ್ ರಿಮೆಂಬರ್ ಎಲ್ಲಿರುತ್ತೆ? ಜಸ್ಟ್ above the hypothalamus and wrapped by the cerebrum, not medulla, hypothalamus and pons. ಯಾವುದು ಅಲ್ಲ. So next question, limbic system consists of. ಲಿಂಬಿಕ್ ಸಿಸ್ಟಮ್ ಅಲ್ಲಿ ಯಾವುದು ಇರುತ್ತೆ ಅಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ಲಿಂಬಿಕ್ ಸಿಸ್ಟಮ್? ಸೊ there is a system, number of lobes. ಓಕೆ, ಅದನ್ನ ಕಾಮನ್ ಆಗಿ ಲಿಂಬಿಕ್ ಸಿಸ್ಟಮ್ ಅಥವಾ ಲಿಂಬಿಕ್ ಲೋಬ್ಸ್ ಅಂತ ಹೇಳ್ತೀವಿ. Present in the inner surface of the cerebral hemisphere, cerebral cortex or hemisphere. Okay, now those limbic system consists of two important parts. One is amygdala and another one is hippocampus. Amygdala and hippocampus ಎರಡು ಕೂಡ ಇರೋದ್ರಿಂದ the right answer ಬಂದು both A and B, capital A and capital B ಆಗಬೇಕು. So both A and B is the right answer. So what are the parts of limbic system or the limbic lobe which are present just below the inner to the cerebral hemisphere, the cortex? ಲಿಂಬಿಕ್ ಸಿಸ್ಟಮ್ ಅಲ್ಲಿ ಇರೋದು amygdala and hippocampus. So ಯಾವುದಕ್ಕೆ ಸಹಾಯ ಮಾಡುತ್ತೆ? They are mainly responsible for controlling over the sexual behavior and also the expression, you can say expression, emotion and motivations. So ಇದರ ಅರ್ಥ ಫಿಯರ್, ಪ್ಲೆಷರ್, ಆಂಗ್ಸೈಟಿ, ಆಂಗರ್, ಇದೆಲ್ಲ ಏನಿದೆ ಇವೆಲ್ಲ ಕೂಡ ಒಂದು ಥರದ ಎಮೋಷನ್ಸ್ಗಳು. ಆ ಎಮೋಷನ್ಸ್ಗಳನ್ನು ಕಂಟ್ರೋಲ್ ಮಾಡೋದು, ಸೆಕ್ಷುವಲ್ ಬಿಹೇವಿಯರನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು, ಎಕ್ಸ್ಪ್ರೆಷನ್ಗಳನ್ನು ಕಂಟ್ರೋಲ್ ಆಗಿರ್ಬೋದು, ಮೋಟಿವೇಶನ್, ಈ ಎಲ್ಲವೂ ಕೂಡ ಕಂಟ್ರೋಲ್ ಆಗೋದು ಲಿಂಬಿಕ್ ಸಿಸ್ಟಮ್ ಇಂದ. ಸೊ ಅದರಲ್ಲಿರೋ ಪಾರ್ಟ್ಸ್ಗಳು ಅಮೈಗ್ಡಾಲಾ ಮತ್ತು ಹಿಪ್ಪೋಕ್ಯಾಂಪಸ್ ಆಗಿರುತ್ತೆ. ಕಾರ್ಪೋರಾ ಕ್ವಾಡ್ರಿಜೆಮೈನಾ ಆರ್ ಪ್ರೆಸೆಂಟ್ ಆನ್ ಬ್ಲ್ಯಾಂಕ್ ಇದೆ ಅಂಡ್ ಪೋರ್ಷನ್ ಆಫ್ ದ ಮಿಸೆನ್ಸೆಫೆಲಾನ್, ದಟ್ಸ್ ನಥಿಂಗ್ ಬಟ್ ದ ಮಿಡ್ ಬ್ರೈನ್. ಸೊ ಮಿಡ್ ಬ್ರೈನ್ ನ ಯಾವ ಪೋರ್ಷನ್ ನಲ್ಲಿ ಇಲ್ಲೇ ಇದೆ, ಮಿಡ್ ಬ್ರೈನ್ ನ ಯಾವ ಪೋರ್ಷನ್ ನಲ್ಲಿ ಯು ಆರ್ ಅಬ್ಸರ್ವಿಂಗ್ ದ ಕಾರ್ಪೋರಾ ಕ್ವಾಡ್ರಿಜೆಮೈನಾ. ಸೊ ಸೆರೆಬ್ರಲ್ ಆಕ್ವಿಡಕ್ಟ್ ಅಂಡ್ ಕಾರ್ಪೋರಾ ಕ್ವಾಡ್ರಿಜೆಮೈನಾ ಎರಡು ಕೂಡ ನೆನಪಿರ್ಕೊಬೇಕು. ಸೊ ಬೋತ್ ಆರ್ ದ ಪಾರ್ಟ್ ಆಫ್ ಮಿಡ್ ಬ್ರೈನ್ ಅಂತ ಹೇಳ್ಬಿಟ್ಟು. ಸೊ ಯು ಕ್ಯಾನ್ ಸೇ the right answer for this one, not anterior, the dorsal is the right answer. Dorsal surface of the midbrain having mainly of 4 swellings inside the bracket lobes are called corpora quadrigemina. They are mainly responsible for controlling over the vision, holding those part, vision, auditory ಮತ್ತೆ most of the involuntary activities ಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. So the right answer is dorsal. Next question, resting axonal membrane is. Resting axonal membrane, resting ಅಂತ ಹೇಳಿದ್ರೆ ಏನು? So when the neuron is not conducting any impulses, when the neuron is
not conducting or transmitting impulses. So that is commonly called the resting ಅಂತ ಹೇಳ್ತೀವಿ, resting state. So ಆ resting axonal membrane ಏನಿದೆ, considering this is the axonal membrane, okay, and inside the axonal membrane you will see the exoplasm. That's the cytoplasm of the axonal membrane. So now you will see number of negatively charged proteins as well as a potassium ion inside that. Okay, negatively charged protein kuda irutte, and outside the exoplasm you will see more number of sodium ion, and that is usually positively charged. So you can say positive ions on the surface of the axonal membrane, and inner to that you will see the negative ions. Okay, this is commonly called polarized. What is this? Polarized. See, ಇದು resting phase ಅಲ್ಲಿ ಇರೋದು. ಸೊ ರೆಸ್ಟಿಂಗ್ ಫೇಸ್ ಆಫ್ ದ ಮೆಂಬ್ರೇನ್ ಅಲ್ಲಿ ಯಾವಾಗಲೂ ಕೂಡ ಏನಾಗಿರುತ್ತೆ, ಅದು ಪೋಲರೈಸ್ಡ್ ಆಗಿರುತ್ತೆ. ಸೊ ಆನ್ಸರ್ ನೋಡೋಣ. ಇಟ್ ಇಸ್ ನಾಟ್ ಅನ್ಪೋಲರೈಸ್ಡ್. ಅನ್ಪೋಲರೈಸ್ಡ್ ಅಲ್ಲ, ಆಲ್ರೆಡಿ ಮೆನ್ಷನ್ ಮಾಡಿರೋ ತರ ಮೋರ್ ಪರ್ಮಿಯಬಲ್ ಟು ಪೊಟ್ಯಾಷಿಯಂ. ಪರ್ಮಿಯಬಲ್ ಯಾವುದಕ್ಕೆ ಅಂತ ಕೇಳಿರೋದು ಅವರು, ಮೋರ್ ಪರ್ಮಿಯಬಲ್ ಟು ಪೊಟ್ಯಾಷಿಯಂ. ಪೋಲರೈಸ್ಡ್ ಮೋರ್ ಪರ್ಮಿಯಬಲ್ ಟು ಸೋಡಿಯಂ, ಪೋಲರೈಸ್ಡ್ ಮೋರ್ ಪರ್ಮಿಯಬಲ್ ಟು ಪೊಟ್ಯಾಷಿಯಂ. ಸಿ ಇವೆರಡರಲ್ಲಿ ಯಾವ್ದಾದ್ರು ಒಂದು ರೈಟ್ ಆನ್ಸರ್ ಆಗಿರ್ಬೇಕು. ಇವೆರಡು ನೋಡಿದಾಗ more permeable to sodium ಖಂಡಿತ ಅಲ್ಲ, more permeable to what is that? Potassium. More permeable to potassium and nearly impermeable to, almost impermeable to sodium. So right answer is option D. So yeah, I guess you come to know that sodium and potassium pump transports. Sodium and potassium pumps transport. ಏನನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಏನಿರ್ಬೋದು? 3 sodium out for 2 potassium in, ಅಂದ್ರೆ ಔಟ್ವರ್ಡ್ ಅಂಡ್ ಇನ್ವರ್ಡ್. ಅದೇ ತರ ಆಪೋಸಿಟ್ ಆಗಿ ಕೊಟ್ಟಿರ್ತಾರೆ. ಇವಾಗ ಇಲ್ಲಿ 3 sodium in and 2 potassium out. ಎಗೈನ್ ಇಲ್ಲಿ ಉಲ್ಟಾ ಇವಾಗ. ಸೊ ಇಲ್ಲಿ 3 ಕೊಟ್ಟಿದ್ಮೇಲೆ 2 ಕೊಟ್ಟಿರ್ತಾರೆ, ಇದಕ್ಕೆ 3 ಕೊಟ್ಟಿರ್ತಾರೆ. ಸೊ ಯಾವುದು ರೈಟ್ ಆನ್ಸರ್ ಆಗಿರ್ಬೋದು? ಎಕ್ಸಾಕ್ಟ್ ನಿಮ್ಮ NCERT ಟೆಕ್ಸ್ಟ್ ಬುಕ್ ನ ಕ್ವಶನ್ ಇದು. ಸೊ ಅಲ್ಲಿ ಆಗ್ತಾ ಇರೋದು ಇವಾಗ, ಓಕೆ, ಯು ನೋ ದಟ್ ದ ರೈಟ್ ಆನ್ಸರ್. ನಾನು ಒಂದಕ್ಕೆ ಮಾತ್ರ ಮಾರ್ಕ್ ಮಾಡಿದ್ದೀನಿ ಅಂತ ಅದೇ ರೈಟ್ ಆನ್ಸರ್ ಅಂತ ಆಗ್ಬೇಕೇನಿಲ್ಲ. ಈಗ ಎಲ್ಲದಕ್ಕೂ ಮಾರ್ಕ್ ಮಾಡಿರ್ತೀನಿ. ಯಾವುದು ರೈಟ್ ಆನ್ಸರ್ ಅಂತ ಹೇಳಲಿಕ್ಕೆ ಟ್ರೈ ಮಾಡ್ತೀರಾ? ಸೋಡಿಯಂ ಪೊಟ್ಯಾಷಿಯಂ ಪಂಪ್. ಇಟ್ಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಇನ್ಫ್ಲಕ್ಸ್ ಅಂಡ್ ಆಲ್ಸೋ ಎಫ್ಲಕ್ಸ್ ಆಫ್ these ions and also maintaining the ionic channels maintain ಮಾಡುತ್ತೆ. polarized state ಅನ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಟ್ರೈ ಟು ಆನ್ಸರ್ ಎಕ್ಸಾಕ್ಟ್ ಟೆಕ್ಸ್ಟ್ ಬುಕ್ ಲೈನ್ ಅಲ್ಲಿರೋ, ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಕ್ವಶನ್ ಇದು. ಲಾಸ್ಟ್ 2 ಲೈನ್ಸ್ಗಳಿರುತ್ತೆ, ಚೆಕ್ ಮಾಡ್ಬೋದು ನೀವು ಅದನ್ನ. ಟ್ರೈ ಟು ಆನ್ಸರ್ ಯಾವುದು ಅಂತ ಹೇಳ್ಬಿಟ್ಟು ಎಷ್ಟು ಸೋಡಿಯಂ ಒಳಗಡೆ ಹೋಗುತ್ತಾ ಹೊರಗಡೆ ಬರುತ್ತಾ ನೀವು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, which of the following is true about neural membrane? Neural membrane related ಆಗಿ ಯಾವುದು ಟ್ರೂ ಅಂತ ಕೇಳಿದ್ದಾರೆ. ಓಕೆ, ಸೊ ದಟ್ ಮೀನ್ಸ್ 3 are wrong ಅಂತ ಅರ್ಥ. ನೋಡೋಣ. different types of ion channels are present. See, if you not yet gone through this topic till now or till today, ನೋಡಿಲ್ಲ ಅಂತ ಹೇಳಿದ್ರೆ ಆ ಒಂದು ಜನರೇಷನ್ ಅಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸಸ್ ಟಾಪಿಕ್ ಅನ್ನ, please open that particular textbook as well as the page and go through that thoroughly. ನೀಟಾಗಿ ನಿಧಾನವಾಗಿ ಕಾಮಾಗಿ ಒಂದ್ಸಲ ಹಾಗೆ ನೋಡಿ. ಓಕೆ, ಇಲ್ಲ ಅಂತ ಹೇಳಿದ್ರೆ again I am telling you, so we have done that in a many series. Please go through that. ಯಾಕೆ ಅಂತ ಹೇಳಿದ್ರೆ ನಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಲೈನ್ ಬೈ ಲೈನ್ ಕ್ವಶನ್ ಅನ್ನ ಕೇಳಿದ್ದಾರೆ ಇಲ್ಲಿ. These are exact NCERT ಲೈನ್ ಇಂದ ಬಂದಿರೋ ಕ್ವಶನ್ಸ್ಗಳು. ಪ್ರೀವಿಯಸ್ ಕ್ವಶನ್ ಆದ್ರೂ ಪ್ರೀವಿಯಸ್ ಕ್ವಶನ್ಗಳು ಎಲ್ಲ ಹಾಗೆ ಇದೆ. ನೀವು ಒಂದೊಂದು ಲೈನ್ಗಳನ್ನು ಕೂಡ ತೆಗೆದುಕೊಂಡು ಕ್ವಶನ್ ಅನ್ನ ಮೇಕ್ ಮಾಡಿರೋದು. ಓಕೆ, ಏನ್ ಕೊಟ್ಟಿದ್ದಾರೆ? ಡಿಫರೆಂಟ್ ಟೈಪ್ ಆಫ್ ಅಯಾನ್ ಚಾನಲ್ಸ್ ಆರ್ ಪ್ರೆಸೆಂಟ್ ಆನ್ ದ ನ್ಯೂರಲ್ ಮೆಂಬ್ರೇನ್ ಇರುತ್ತಾ? ನೋಡೋಣ. ಅಯಾನ್ ಚಾನಲ್ಸ್ ಆರ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್. ದೇ ಆರ್ ಪರ್ಮಿಟಿಂಗ್ ವಾಟ್ ದೇ ವಾಂಟ್ ಟು ಪರ್ಮಿಟ್ ಟು ಡಿಫ್ಯೂಸ್. ಒಳಗಡೆ ಹೋಗೋದಿಕ್ಕೆ ಯಾವ್ದು ಹೋಗ್ಬೇಕು, ಯಾವ್ದು ಬರಬೇಕು, ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಆಗಿರುತ್ತೆ. ಇಂಪರ್ಮಿಯಬಲ್ ಟು ನೆಗೆಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ ಪ್ರೆಸೆಂಟ್ ಇನ್ ಎಕ್ಸೋಪ್ಲಾಸಮ್. ಇಂಪರ್ಮಿಯಬಲ್ ಆಗಿರುತ್ತೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಗಳಿಗೆ. ಸೊ ನಾವು ದ ರೈಟ್ ಆನ್ಸರ್ ಈಸ್
ಟ್ರೂ ಅಬೌಟ್ ಅಂತ ಕೇಳಿರೋದ್ರಿಂದ ಇಫ್ ಟೂ ಆರ್ ಕರೆಕ್ಟ್, ಯಾವ್ದಾದ್ರು ಎರಡು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ರೈಟ್ ಆನ್ಸರ್ ಆಲ್ ದ ಅಬೌವ್ ಆಗಿರಲೇಬೇಕು. ಸೊ ವೆದರ್ ಯು ಡೋಂಟ್ ನೋ ದಿಸ್ ಲೈನ್ ಆರ್ ದಿಸ್ ಲೈನ್ ಆರ್ ದಿಸ್ ಲೈನ್, ಯಾವ್ದಾದ್ರು ಒಂದು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಎರಡು ಕರೆಕ್ಟ್ ಆಗಿ ಗೊತ್ತಿದ್ರೆ ಆಗ ನೀವು ಆಲ್ ದ ಅಬೌವ್ ಅನ್ನೋ ಆನ್ಸರ್ಗೆ ಹೋಗ್ಬೋದು. ಸೊ ಯು ಕಮ್ ಟು ನೋ ದ ಸಾಲಿಡ್ ಸ್ಟೇಟ್ಮೆಂಟ್ ಅಬೌಟ್ ದ ನ್ಯೂರಲ್ ಮೆಂಬ್ರೇನ್. ಸೊ ಇಲ್ಲಿ ಮೂರು ಸ್ಟೇಟ್ಮೆಂಟ್ಗಳು ನಮಗೆ ಸಿಗ್ತಾ ಇದೆ. ಸೊ ಯು ಕಮ್ ಟು ನೋ ದಟ್ the different type of ion channels are present on the neural membrane. Ion channels are selectively permeable, impermeable to negatively charged protein present in axoplasm, the cytoplasm of the axonal membrane. Option D is the right answer. Depolarization occurs due to depolarization. ಅಂದ್ರೆ ಸೊ ನಮಗೆ ಗೊತ್ತಿರುತ್ತೆ ಇವಾಗ ಈ ತರ ಇದ್ರೆ positive over the surface, negative in the inner surface of the axoplasm, neural membrane. So this is called polarized. ಇದಕ್ಕೆ ಉಲ್ಟಾ ಬರೆಯೋಣ ಇವಾಗ. ಎ ಸೈಟ್ ಮತ್ತೆ ಬಿ ಸೈಟ್ ಅಂತ ಗೊತ್ತಿರುತ್ತೆ ನಿಮಗೆ ಅಲ್ಲಿ, ಅಂದ್ರೆ ಯಾವ ತರ ಎಲ್ಲಿಗೆ ಮೂವ್ ಆಗಬೇಕು ಅಂತ ಹೇಳಿ. ಕನ್ಸಿಡರಿಂಗ್ ದಟ್ ಹಿಯರ್ negatively charged particles or ions are present above the surface and positive are present within. So this is polarized and this is commonly called depolarized. And now this depolarization this is also commonly called action potential. Now you know that how that is moving from outer to the next A side to B side to B side, A side to B side. ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ ಅಂತ ಗೊತ್ತಿರಬೇಕು. So thereby the conduction of impulses. Influx of sodium, efflux of sodium, influx of potassium, and also efflux of potassium. The right answer is influx of sodium. Influx of sodium that makes them depolarized. Efflux of potassium that makes them repolarized. ಅದು ಮತ್ತೆ repolarize ಆಗಬೇಕು efflux ಆದಾಗ. That come back to their original condition. So right answer for this one is option A, influx of sodium. The correct sequence for the depolarization and repolarization is ಈಗ ಫಸ್ಟ್ polarized state, ನೆಕ್ಸ್ಟ್ depolarized, ನಂತರ ಮತ್ತೆ polarize ಆಗಬೇಕು, ಅದಕ್ಕೆ ನಾವು repolarized ಅಂತ ಹೇಳ್ತಾ ಇದ್ದೀವಿ. ಕರೆಕ್ಟ್ ಸೀಕ್ವೆನ್ಸ್ ಏನಿರ್ಬೋದು ಅಂತ ಐಡೆಂಟಿಫೈ ಮಾಡೋಣ. ಸ್ಟಿಮ್ಯುಲಸ್ ಅಪ್ಲೈಡ್ ಅಟ್ ದ ಸೈಟ್ ಆನ್ ಪೋಲರೈಸ್ಡ್ ಮೆಂಬ್ರೇನ್. ಹೌದಾ, ಪೋಲರೈಸ್ಡ್ ಮೆಂಬ್ರೇನ್ ನಲ್ಲಿ ಸ್ಟಿಮ್ಯುಲಸ್ ಅಪ್ಲೈ ಆಗುತ್ತೆ ಆನ್ ದ ಸೈಟ್ ವೇರ್ ದ ಪೋಲರೈಸೇಷನ್ ಇಸ್ ಪ್ರೆಸೆಂಟ್. ಅಂದ್ರೆ ಪಾಸಿಟಿವ್ ಸರ್ಫೇಸ್ ಔಟ್ಸೈಡ್, ಸರ್ಫೇಸ್ ಅಂಡ್ ನೆಗೆಟಿವ್ ಇನ್ನರ್ ಸರ್ಫೇಸ್. ನೆಕ್ಸ್ಟ್ ಇನ್ಕ್ರೀಸ್ ದ ಪರ್ಮಿಬಿಲಿಟಿ ಫಾರ್ sodium, increases the permeability of the sodium. Generation of action potential ಜಾಸ್ತಿ ಆಗ್ತಾ ಇದೆ. increases the permeability for the sodium, ಅಂದ್ರೆ ಫಸ್ಟ್ ಏನಾಗ್ತಿದೆ, ಇನ್ಫ್ಲಕ್ಸ್ ಆಗ್ತಾ ಇದೆ. ನೆಕ್ಸ್ಟ್ ಎಫ್ಲಕ್ಸ್ ಆಗ್ತಾ ಇದೆ, ಅಂದ್ರೆ ಇನ್ವರ್ಡ್ ಅಂಡ್ ಔಟ್ವರ್ಡ್. ರಿಸ್ಟೋರೇಷನ್ ಆಫ್ ದ ಮೆಂಬ್ರೇನ್ ಪೊಟೆನ್ಷಿಯಲ್ ರಿಸ್ಟೋರ್ ಆಗ್ತಾ ಇದೆ, ದೇರ್ ಬೈ ರೀಪೋಲರೈಸೇಷನ್ ಅಕ್ಕ. ಸೊ ರೈಟ್ ಆನ್ಸರ್ ಬಂದು ಈಕ್ವಲ್ ಅಂದ್ರೆ ಸೀಕ್ವೆನ್ಸ್ ಆಗೇ ಇದೆ ಎ ಬಿ ಸಿ ಡಿ ಇ, ಎ ಬಿ ಸಿ ಡಿ ಎ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಸೀಕ್ವೆನ್ಸ್ ಕರೆಕ್ಟ್ ಆಗಿದೆ, ಯು ಶುಡ್ ರಿಮೆಂಬರ್ ದ್ಯಾಟ್. ಓಕೆ, ಫಸ್ಟ್ ಏನಾಗ್ತಾ ಇದೆ, ಸೊ ಸ್ಟಿಮ್ಯುಲಸ್ ಅಪ್ಲೈ ಆಗ್ತಾ ಇದೆ ಆನ್ ದ ಸೈಟ್ ವೇರ್ ದ ಪೋಲರೈಸ್ಡ್ ಮೆಂಬ್ರೇನ್ ಇಸ್ ಪ್ರೆಸೆಂಟ್. Then increases the permeability, influx of sodium, that becomes depolarization. Then the action potential generated. Then the increase the permeability for the potassium, efflux of potassium takes place. Then the restoration of the membrane potential, that is nothing but repolarization. Option A. Next, unidirectional transmission of nerve impulse is maintained by unidirectional. So the impulses which are carrying from one neuron to another neuron, it's always unidirectional. Okay, ಈ ಕಂಡಕ್ಷನ್ ಯಾವಾಗಲೂ ಕೂಡ ಯೂನಿಡೈರೆಕ್ಷನಲ್ ಆಗಿರುತ್ತೆ. ಬಟ್ ಇದನ್ನ ಮೇಂಟೈನ್ ಮಾಡೋದು ಯಾವುದು? ಸೊ ದ ಇಂಟರ್ನ್ಯೂರಾನ್ಸ್, myelin sheath, synapse and membrane polarity. ಯಾವ್ದು ರೈಟ್ ಆನ್ಸರ್ ಇರ್ಬೋದು? The right answer is the synapse. What is that? The junction present between the two neurons. That's the junction present between two neurons.
ಓಕೆ, ಸೊ ಆ ಸಿನಾಪ್ಸ್ ಏನು ಮಾಡ್ತಾ ಇರುತ್ತೆ, ಆ ಒಂದು ಯೂನಿಟ್ ಡೈರೆಕ್ಷನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ, ಮೇಂಟೈನ್ ಮಾಡುತ್ತೆ. ವಿಚ್ ಎಲಿಮೆಂಟ್ ಅಯಾನ್ ಹೆಲ್ಪ್ಸ್ ಇನ್ ರಿಲೀಸಿಂಗ್ ಆಫ್ ACH ಅಟ್ ಸಿನಾಪ್ಟಿಕ್ ಕ್ಲೆಫ್ಟ್? ಯಾವುದು ACH ಅನ್ನು ರಿಲೀಸ್ ಮಾಡುತ್ತೆ? ಸೊ ವಿ ನೋ ದಟ್ ಈಸ್ ನಥಿಂಗ್ ಬಟ್ acetylcholine. Okay, so what does that mean? It's a type of a neurotransmitter. We know the meaning of neurotransmitter. These are the chemicals responsible for carrying the messages from or through the cleft ಮುಖಾಂತರ ಏನು ಮಾಡುತ್ತೆ, ಅದು ಕ್ಯಾರಿ ಮಾಡುತ್ತೆ. ಸೊ ಯಾವುದು? ಈಗ ನಮಗೆ ಒಂದು ಸ್ಟ್ರಕ್ಚರ್ ಗೊತ್ತಿದೆ. ವಿ ನೋ ದ ಸ್ಟ್ರಕ್ಚರ್, ಓಕೆ, ಲೈಕ್ ದಿಸ್. And considering this is the synaptic knob, and here there are many synaptic vesicles having the neurotransmitter. Some of them are diffuses into the membrane called presynaptic membrane, and this is the post one having the number of receptors on it. So illi action potential generate adaga enagutte, the calcium that pushes them, make them to move towards the presynaptic membrane, and finally they diffuses into the membrane to releases the neurotransmitters ಗಳು ರಿಲೀಸ್ ಆಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಇಲ್ಲಿ ಕ್ಯಾಲ್ಸಿಯಂ ಆಗಿರುತ್ತೆ, ಆಪ್ಷನ್ ಕ್ಯಾಲ್ಸಿಯಂ. ಸೊ ಏನದು? ವಿಚ್ ಎಲಿಮೆಂಟ್ ಅಯಾನ್ ಹೆಲ್ಪ್ಸ್ ಇನ್ ರಿಲೀಸಿಂಗ್ ಆಫ್ ನ್ಯೂರೋಟ್ರಾನ್ಸ್ಮಿಟರ್ ಲೈಕ್ acetylcholine ಅಟ್ ಸಿನಾಪ್ಟಿಕ್ ಕ್ಲೆಫ್ಟ್ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ. ಓಕೆ, ಸೊ ರೈಟ್ ಆನ್ಸರ್ ಆಪ್ಷನ್ ಸಿ. So next one, the new potential developed on postsynaptic membrane is ಏನಾಗಿರುತ್ತೆ? postsynaptic membrane ಅಂತ ಹೇಳಿದ್ರೆ, as I have already wrote the diagram in the previous slide, ಸಿಂಪಲ್ ಆಗಿ ಇದನ್ನೇ ಒಂದು ಸಿನಾಪ್ಟಿಕ್ ಮೆಂಬ್ರೇನ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 3 ಲೇಯರ್ಗಳಿದೆ. ಒಂದು presynaptic membrane, second one is the postsynaptic membrane, and in between them, if it is carrying the information through the chemicals, so neurotransmitter involve agidre, the gap is more, hence that is commonly called synaptic cleft anta heli, cleft irutte. So now over the postsynaptic membrane you will see ಏನಿರುತ್ತೆ, receptors are present. These are ವೆರಿ ಸ್ಪೆಸಿಫಿಕ್, ತುಂಬಾನೇ ಸ್ಪೆಸಿಫಿಕ್ ಆಗಿರುತ್ತೆ. ಅದರ ಜೊತೆಗೆ ಏನಾಗಿರ್ಬೋದು, ದ ನ್ಯೂ ಪೊಟೆನ್ಷಿಯಲ್ ಡೆವಲಪ್ಡ್ ಆನ್ ದ ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್, ಇಲ್ಲಿ ಜನರೇಟ್ ಆಗೋ ಡೆವಲಪ್ ಆಗೋ ಪೊಟೆನ್ಷಿಯಲ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಎಕ್ಸೈಟರಿ ಆಲ್ವೇಸ್, ಯಾವಾಗಲೂ ಎಕ್ಸೈಟರಿ ಆಗಿರುತ್ತೆ. ಮೀನ್ಸ್ ಎಕ್ಸೈಟರಿ ಇನ್ ದ ಸೆನ್ಸ್ ದೇ ನೀಡ್ ಟು push the information to the next neuron. Excite ಆಗಬೇಕು, ಆಕ್ಷನ್ ಪೊಟೆನ್ಷಿಯಲ್ ಕ್ರಿಯೇಟ್ ಆಗಬೇಕು, then that needs to pass to the next neuron ಅಂತ ಹೇಳಿ. ಇನ್ಹಿಬಿಟರಿ ಆಲ್ವೇಸ್ ಅನ್ನೋ ವರ್ಡ್ ಇರಬಾರ್ದು ಇಲ್ಲಿ. ಓಕೆ, ಸೊ ಇದ್ರೆ ಅದು ಯಾವಾಗಲೂ ಇರುತ್ತೆ ಅಂತ ಅನ್ನಲ್ಲ ಅದು. ಸೊ ಯಾಕೆ ಇನ್ಹಿಬಿಟರಿ ಅಂತ ಅಲ್ಲಿಗೆ ಸ್ಟಾಪ್ ಆಗಬೇಕು ಅದು. ಓಕೆ, that must stop the information to conduct and finally they are able to show the responses. ಇನ್ಹಿಬಿಟರಿ ಆಲ್ವೇಸ್ ಅಲ್ಲ, that may conduct. ಅದು ಎಕ್ಸೈಟರಿ ಆಗ್ಬೋದು ಅಥವಾ ಇನ್ಹಿಬಿಟರಿ ಆಗ್ಬೋದು. ಮೇ ಬಿ ಎಕ್ಸೈಟರಿ ಆರ್ ಇನ್ಹಿಬಿಟರಿ ಇಸ್ ದ ರೈಟ್ ಆನ್ಸರ್. ಸಿ, ಇಫ್ ಇಟ್ ಈಸ್ ಕನೆಕ್ಟೆಡ್ ಟು ದ ಮೋಟಾರ್, ಸಾರಿ ಫಾರ್ ದಟ್, ಮೋಟಾರ್ ಅಂತ ಹೇಳಿದ್ರೆ ಮಸಲ್, ವಿ ಯೂಸ್ ಟು ಕಾಲ್ ಇಟ್ ಆಸ್ ಎ ಮೋಟಾರ್ ಎಂಡ್ ಪ್ಲೇಟ್ ಆರ್ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್. ಕನೆಕ್ಟ್ ಆದರೆ ಓಕೆ, ಅಲ್ಲಿಗೆ ಅದು ಇನ್ಹಿಬಿಟರಿ ಅಂತ ಅರ್ಥ. ಸೊ ದೇ ಆರ್ ಏಬಲ್ ಟು ಶೋ ದ ರೆಸ್ಪಾನ್ಸಸ್. ಅಕಸ್ಮಾತ್ ಇವಾಗ ನೆಕ್ಸ್ಟ್ ನ್ಯೂರಾನ್ಗೆ ಕ್ಯಾರಿ ಆಗಬೇಕದು, ಅವಾಗ ಆಕ್ಷನ್ ಪೊಟೆನ್ಷಿಯಲ್ ಕ್ರಿಯೇಟ್ ಆಗಬೇಕು. ಸೊ ಹಾಗಾಗಿ ಮೇ ಬಿ ಎಕ್ಸೈಟರಿ ಆರ್ ಇನ್ಹಿಬಿಟರಿ, ಎಕ್ಸಾಕ್ಟ್ ಟೆಕ್ಸ್ಟ್ ಬುಕ್ ಕ್ವಶನ್ ಇದು, ಅಂದರೆ ಆ ಲೈನ್ ಅನ್ನ ಹಾಗೆ ತೆಗೆದುಕೊಂಡಿದ್ದಾರೆ. ನೇಯ್ದರ್, ಎರಡೂ ಅಲ್ಲ ಅಂತ ಕೊಟ್ಟಿರೋದಿಲ್ಲಿ. ಸೊ ಹಾಗಾಗಿ ಎರಡೂ ಇಲ್ಲದೆ ಯಾವುದೇ ತರ ಇಂಪಲ್ಸ್ಗಳು ಕ್ಯಾರಿ ಆಗೋದಿಲ್ಲ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ವೆನ್ ಅ ನ್ಯೂರಾನ್ ಈಸ್ ಅ ರೆಸ್ಟಿಂಗ್ ಸ್ಟೇಟ್, ನ್ಯೂರಾನ್ ರೆಸ್ಟಿಂಗ್ ಸ್ಟೇಟ್ ಅಲ್ಲಿ ಇದೆ ಅಂದ್ರೆ when it is not conducting any impulses, ಇಲ್ಲಿದೆ ನಾಟ್ ಕಂಡಕ್ಟಿಂಗ್ ಎನಿ ಇಂಪಲ್ಸ್, ದ axonal membrane is, ಅವಾಗ axonal membrane ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಈಕ್ವಲಿ ಪರ್ಮಿಯಬಲ್ ಟು ಬೋತ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಅಯಾನ್ಸ್, ಇಂಪರ್ಮಿಯಬಲ್
not impermeable, comparatively more permeable to potassium ions and nearly impermeable to sodium ion. So the right answer is option C. Option C is the right answer. Now you come to know that ಹೇಗೆ ನಾನು ಪ್ರೀವಿಯಸ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಆ ಒಂದು ಸೀಕ್ವೆನ್ಸ್ ಗೊತ್ತಾಗ್ಬಿಟ್ರೆ ಸಾಕು ನಿಮಗೆ. ಓಕೆ, ABCDE ಅಂತ ಹೇಳ್ಬಿಟ್ಟು ಸೀಕ್ವೆನ್ಸ್ ಕೊಟ್ಟಿದ್ನಲ್ಲ ಅದು, ಅಂದರೆ ಎಲ್ಲಿ ಪೋಲರೈಸ್ಡ್, ನಂತರ ಡಿಪೋಲರೈಸ್ಡ್, ನಂತರ ರೀಪೋಲರೈಸ್ಡ್. ಪೋಲರೈಸ್ಡ್ ಅಂತ ಬಂದಾಗ ವೇರ್ ದ ಸ್ಟಿಮ್ಯುಲಸ್ ಆಕ್ಟ್ ಆನ್ ದ ಸೈಟ್, ಪೋಲರೈಸೇಷನ್ ಸ್ಟೇಟ್ ಅಲ್ಲಿ. ನಂತರ ಏನು ಮಾಡುತ್ತೆ, ಆಕ್ಷನ್ ಪೊಟೆನ್ಷಿಯಲ್ ಕ್ರಿಯೇಟ್ ಆಗುತ್ತೆ, ಇನ್ಫ್ಲಕ್ಸ್ ಆಫ್ ಸೋಡಿಯಂ ಆಗುತ್ತೆ, ಡಿಪೋಲರೈಸೇಷನ್ ಆಗುತ್ತೆ. ಸೊ ನಂತರ ಅಗೈನ್, ಸೊ ಪರ್ಮಿಯಬಲ್ ಟು ದ ಪೊಟ್ಯಾಷಿಯಂ, ದಟ್ ಮೀನ್ಸ್ ಎಫ್ಲಕ್ಸ್ ಆಫ್ ಪೊಟ್ಯಾಷಿಯಂ ಆಗುತ್ತೆ, then the repolarization happens. So ಆ ಥರ ಗೊತ್ತಾಗ್ಬೇಕು ನಮಗೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಫಾರ್ ದಿಸ್ ಕ್ವಶನ್. The human hindbrain comprises 3 parts, one of which is. So we know what are the different parts of human brain. Okay, especially the hindbrain anta bandaga avaru kelta irodu hindbrain comprises 3 parts. So what are they? Those are commonly called pons varolii, medulla oblongata. You can write it as a first one is the cerebellum, which is the second largest part of the brain, and medulla oblongata, one of which is, you ಮೂರಲ್ಲಿ ಯಾವುದು ಒಂದು ಅಂತ ಕೇಳಿದ್ದಾರೆ. So you can observe the spinal cord, it is not a part of hindbrain. Corpus callosum, it is not a part of hindbrain. Cerebellum is the part of hindbrain, and hypothalamus is a part of forebrain. Okay, so right answer is cerebellum, which is controlling over the muscular activities. I mean coordinating between the muscles while walking, running, and also brings the body balance. So maintain ಮಾಡೋದು, posture ಮತ್ತೆ gesture ನ ಕೊಡೋದು cerebellum ಆಗಿರುತ್ತೆ, part of hindbrain ಆಗಿರುತ್ತೆ. Rest of the hindbrain parts are here, pons, cerebellum, and medulla oblongata. So next question is here, it's a diagram based question. So first ನೋಡೋಣ ಲೇಬಲ್ಸ್ ಗಳು ಏನಿದೆ ಅಂತ ಹೇಳಿ. A diagram showing axon terminal and synapse is given. Okay, ಒಂದು ಸಿನಾಪ್ಸ್ ಅನ್ನ ಮತ್ತೆ ಟರ್ಮಿನಲ್ ಎಂಡ್ ಅನ್ನ ಕೊಟ್ಟಿದ್ದಾರೆ, ಬಲ್ಬ್ ಲೈಕ್ ಸ್ಟ್ರಕ್ಚರ್, ಸಿನಾಪ್ಟಿಕ್ ನಾಬ್. ಐಡೆಂಟಿಫೈ ಕರೆಕ್ಟ್ಲಿ ಅಟ್ ಲೀಸ್ಟ್ 2 ಆಫ್ A to D. 4 ಲೇಬಲ್ ಕೊಟ್ಟಿದ್ದಾರೆ A to D ಅಂತ, 4ರಲ್ಲಿ 2 ಅಟ್ ಲೀಸ್ಟ್ ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ಅದು ಕರೆಕ್ಟ್ ಆಗಿರುತ್ತಾ ರಾಂಗ್ ಇರುತ್ತಾ ಅದು ನಮಗೆ ಬೇಕಾಗಿಲ್ಲ, ಬಟ್ ಅದರ್ಸ್ ಐ ಆಮ್ ಟಾಕಿಂಗ್ ಅಬೌಟ್. ಬಟ್ ವಿ ನೀಡ್ ಟು ಐಡೆಂಟಿಫೈ ದ ಕರೆಕ್ಟ್ 2. ಯಾವುದಿರಬಹುದು ಫಸ್ಟ್ ನೋಡೋಣ. ಸಿ ಅನ್ನೋದು ಏನಾಗಿದೆ, ಫಸ್ಟ್ ಐಡೆಂಟಿಫೈ ದ ಸಿ. ವಾಟ್ ಆರ್ ದೇ? ಸೊ ದೀಸ್ ಆರ್ ಕಾಮನ್ಲಿ ಕಾಲ್ಡ್ ಸಿನಾಪ್ಟಿಕ್ ವೆಸಿಕಲ್ಸ್. ವಾಟ್ ಆರ್ ದೇ? ಸಿನಾಪ್ಟಿಕ್ ವೆಸಿಕಲ್ಸ್ ವೇರ್ ದ neurotransmitters are present. And B, that is indicating the gap in between the presynaptic as well as the postsynaptic membrane. You can say it is a synaptic cleft. ಅದು cleft ಅನ್ನು indicate ಮಾಡುತ್ತೆ. And the A indicates, that particular green colored structure, receptors over the postsynaptic membrane. And the D indicates, especially these yellow colored dots, circles indicating the neurotransmitters. So you can say, ಈಗ ಯಾವುದು ಕರೆಕ್ಟ್ ಆಗಿದೆ ಅಂತ ಐಡೆಂಟಿಫೈ ಮಾಡೋಣ. A ಅನ್ನೋದು ರೆಸೆಪ್ಟಾರ್ ಅಂತ ಹೇಳ್ತಿದ್ದಾರೆ, ಕರೆಕ್ಟ್ ಆಗಿದೆ. And C ಅನ್ನೋದು ಸಿನಾಪ್ಟಿಕ್ ವೆಸಿಕಲ್ಸ್ ಆಗಿದೆ, that's correct. And rest of others we don't want, but you can just go through them. Synaptic connections and D ಅನ್ನೋದು potassium ion ಅಲ್ಲ. So potassium ion ಇಲ್ಲಿ ಬರೋದೇ ಇಲ್ಲ. ಓಕೆ, ಸೊ ನೆಕ್ಸ್ಟ್ ನ್ಯೂರೋಟ್ರಾನ್ಸ್ಮಿಟರ್. ಎ ನ್ಯೂರೋಟ್ರಾನ್ಸ್ಮಿಟರ್ ಅಲ್ಲ, ಅದು ರೆಸೆಪ್ಟಾರ್ಸ್ ಆಗಿರುತ್ತೆ. ನೆಕ್ಸ್ಟ್ ಸಿನಾಪ್ಟಿಕ್ ಲೆಫ್ಟ್ ಬಿ ಅನ್ನೋದು ಓಕೆ, ಬಟ್ ನ್ಯೂರೋಟ್ರಾನ್ಸ್ಮಿಟರ್ ಎ ಅಲ್ಲ, ಅದು ಡಿ ಆಗಬೇಕಿತ್ತು. ಸಿ ಅನ್ನೋದು ನ್ಯೂರೋಟ್ರಾನ್ಸ್ಮಿಟರ್ ಅಲ್ಲ, ಬಿಕಾಸ್ ದಟ್ಸ್ ಸಿನಾಪ್ಟಿಕ್ ವೆಸಿಕಲ್ಸ್. ಅಂಡ್ ಕ್ಯಾಲ್ಸಿಯಂ ಅನ್ನೋದು ಡಿ ಅಂತೂ ಅಲ್ವೇ ಅಲ್ಲ. ಓಕೆ, ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಯಾವುದು ನಮಗೆ ಲೇಬಲ್ ಗೊತ್ತಿರಬೇಕಷ್ಟೇ. ಸೊ ಈ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ನ ಸೆಪರೇಟ್ ಆಗಿ ಕೊಟ್ಟಿದ್ದಾರೆ, ಯು ಶುಡ್ ಗೋ ಥ್ರೂ ದಾಟ್. And the right answer, option A. Next, injury localized to the hypothalamus would most likely to be disrupt the hypothalamus part. injured ಆದ್ರೆ ಯಾವ ಫಂಕ್ಷನ್ ಡಿಸ್ರಪ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ, ಯಾವ ಫಂಕ್ಷನ್ ಡಿಸ್ಟರ್ಬ್ ಆಗುತ್ತೆ ಅಂತ ಕೇಳಿದ್ದಾರೆ. ಯಾವ್ದಿರ್ಬೋದು? ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗುತ್ತಾ? ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗುತ್ತಾ? ಬಿಕಾಸ್ that's completely accompanied with forebrain. Next to coordination during the locomotion, adu cerebellum.
ಆದರೆ ನಾಟ್ ದ ಹೈಪೋಥಾಲಮಸ್. ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಸಚ್ ಆಸ್ ಡೆಸಿಷನ್ ಮೇಕಿಂಗ್, ಅದು ಸೆರೆಬ್ರಮ್ ಕೆಲವು different parts of the cerebrum, not cerebellum, cerebrum. Regulation of the body temperature, because we know and we must know the function of hypothalamus. Enadu that controls the body temperature and also brings the urge for eating and drinking, thirst, osmoregulation, sleep wake cycle, ಈ ಥರ. ಸೊ ಅವುಗಳು ಅಫೆಕ್ಟ್ ಆಗುತ್ತೆ. ಈಗ ಅವೆಲ್ಲ ಫಂಕ್ಷನ್ ಕೊಟ್ಟಿಲ್ಲ, ಒಂದೇ ಕೊಟ್ಟಿರೋದು. ರೆಗ್ಯುಲೇಷನ್ ಆಫ್ ದ ಬಾಡಿ ಟೆಂಪರೇಚರ್ ವಿಲ್ ಬಿ ಡಿಸ್ರಪ್ಟೆಡ್ ಇಫ್ ದೇರ್ ಇಸ್ ಅ injury localized to the hypothalamus. Hence the right answer is option D. Next question. Which of the following regions of the brain is ಓದುವಾಗ ಇದೇ ತಪ್ಪು ಮಾಡೋದು ನಾವು, incorrectly paired with its functions. Incorrectly paired, that means out of these four, 3 are correctly paired, correctly matched. We have to identify the incorrect one. Medulla oblongata, so homeostatic control means ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಇನ್ವಾಲೆಂಟ್ರಿ ಫಂಕ್ಷನ್ಸ್ ಮಾಡಿ ನಮ್ಮ ಬಾಡಿಯಲ್ಲಿ ಏನು ಮಾಡ್ತಾ ಇರುತ್ತೆ, ಅಯಾನ್ಸ್ಗಳನ್ನು ಮತ್ತು ಬಾಡಿ ಫ್ಲೂಯಿಡ್ಗಳನ್ನು, ಟೆಂಪ್ರೇಚರ್, ಇವೆಲ್ಲ ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ವಾಲೆಂಟ್ರಿ ಆಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡೋದು. ಓಕೆ, ಸೊ ಅದು ಕರೆಕ್ಟ್ ಆಗಿದೆ. ಸೆರೆಬೆಲ್ಲಮ್, ಲ್ಯಾಂಗ್ವೇಜ್ ಕಾಂಪ್ರಹೆನ್ಸಿವ್ ಇಸ್ ದ ರಾಂಗ್ ಒನ್. Cerebellum, it brings the coordination between the various muscles during walking, running and also responsible for body balance. ಸೊ ಇದಕ್ಕೆ ಮಾತ್ರ ರೆಸ್ಪಾನ್ಸಿಬಲ್ ಆಗೋದು ಅದು, ಬಟ್ ನಾಟ್ ಫಾರ್ ದ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್. ಅದು ಫೋರ್ ಬ್ರೈನ್ ಆಗುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಕಾರ್ಪಸ್ ಕ್ಯಾಲೋಸಮ್ ಏನು ಮಾಡುತ್ತೆ, ಕಮ್ಯುನಿಕೇಟ್ ಬಿಟ್ವೀನ್ ದ ಲೆಫ್ಟ್ ಅಂಡ್ ರೈಟ್ ಸೆರೆಬ್ರಲ್ ಕಾರ್ಟೆಕ್ಸ್. ಸೊ ಇದು ರೈಟ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಐ ಆಮ್ ಜಸ್ಟ್ ಪುಟಿಂಗ್ ದ ರೈಟ್ ಸ್ಟೇಟ್ಮೆಂಟ್ ಆಸ್ ಲೈಕ್ ದಿಸ್. ನಂತರ ಅದಕ್ಕೆ ಅಪೋಸಿಟ್ ಆಗಿ ಹೇಳೋಣ. ಸೆರೆಬ್ರಮ್ that means ಏನು ಮಾಡುತ್ತೆ, ಕ್ಯಾಲ್ಕುಲೇಷನ್ ಆ್ಯಂಡ್ ಆಲ್ಸೋ ಕಾಂಟೆಂಪ್ಲೇಷನ್. ಮೀನ್ಸ್ ಇಟ್ಸ್ ಆಲ್ಸೋ ಕಾಲ್ಡ್ ಸೀಟ್ ಆಫ್ ಕಾನ್ಷಿಯಸ್ನೆಸ್. ಅದರ ಅರ್ಥ ಇದು ಥಿಂಕಿಂಗ್, ರೀಸನಿಂಗ್, ಕ್ಯಾಲ್ಕುಲೇಷನ್, ವಿಲ್ ಪವರ್, ಮೆಮೊರಿ ಎಲ್ಲದಕ್ಕೂ ರೆಸ್ಪಾನ್ಸಿಬಲ್ ಆಗೋದು ಇದು ಸೆರೆಬ್ರಮ್. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಿದೆ. ದೀಸ್ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ಇಟ್ಸ್ ಪಾರ್ಟ್. ಫಂಕ್ಷನ್ ಮತ್ತೆ ಪಾರ್ಟ್ ಎರಡು ಕೂಡ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಬಟ್ ಅವ್ರು ಕೇಳಿದ್ರು ಇನ್ಕರೆಕ್ಟ್. ಸೊ ದಿಸ್ ಇಸ್ ದ ಇನ್ಕರೆಕ್ಟ್ ಒನ್, and that's the right answer for this question. The right answer is option B because it's incorrect one. Resting membrane potential is maintained by. Resting membrane potential is maintained by ಯಾವುದು? ಸೊ ನಮಗೆ ಗೊತ್ತು, ಡಿಫ್ರೆಂಟ್ ಅಯಾನ್ ಚಾನಲ್ಸ್ಗಳಿರುತ್ತೆ, ಅಯಾನಿಕ್ ಚಾನಲ್ಸ್ಗಳಿರುತ್ತೆ. ಅದ್ರ ಜೊತೆಗೆ ಅದು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಕೂಡ ತಿಳ್ಕೊಂಡಿರ್ತೀವಿ. ಸೊ ಹಾರ್ಮೋನ್ಸ್ಗಳು, ನ್ಯೂರೋ ಟ್ರಾನ್ಸ್ಮಿಟರ್ಸ್, ಅಯಾನ್ ಪಂಪ್ಸ್ ಆ್ಯಂಡ್ ನನ್ ಆಫ್ ದಿಸ್. ದ ರೈಟ್ ಆನ್ಸರ್ ಈಸ್ ಅಯಾನ್ ಪಂಪ್ಸ್. ಅಯಾನ್ ಚಾನಲ್ಸ್ಗಳು ರೆಸ್ಪಾನ್ಸಿಬಲ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಫಂಕ್ಷನ್ ಆಫ್ ಅವರ್ visceral organ is controlled by. Visceral organs means internal organs. You can say internal, involuntary organs anta heli. Organs are controlled by. Control ಮಾಡೋದು ಯಾವುದು? Sympathetic and somatic neural system? No. Sympathetic and parasympathetic neural system. ಸೆಂಟ್ರಲ್ ಆ್ಯಂಡ್ ಎರಡು ಅಲ್ಲ. ಸೊ ಸೆಂಟ್ರಲ್ ಓಕೆ, ಬಟ್ ಆದರೆ ಯಾವ ಪಾರ್ಟ್ ಅಂತ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ನಾಟ್ ದ ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್, ನನ್ ಆಫ್ ದಿಸ್. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ನ್ಯೂರಲ್ ಸಿಸ್ಟಮ್, ವಿಚ್ ಆರ್ ದ ಪಾರ್ಟ್ ಆಫ್ ANS, which work exactly opposite to each other, controlling over most of the visceral, internal, involuntary organs. Nizzel's bodies are mainly made up of. Nizzel's bodies ಯಾವುದರಿಂದ ಆಗಿರುತ್ತೆ? We know the structure of neuron. There are different parts, especially while we are writing. ಇಷ್ಟು ಮೇನ್ ಪಾರ್ಟ್ಸ್ಗಳನ್ನ ಬರೆದಿರ್ತೀವಿ. ಈ ಪೋರ್ಷನ್ ಅಲ್ಲಿ ಯು ಆರ್ ಅಬ್ಸರ್ವಿಂಗ್ ನಂಬರ್ ಆಫ್ ಪಾರ್ಟಿಕಲ್ಸ್, granules here, okay, along with a prominent nucleus. And this branch or branches are commonly called ಏನಿರ್ಬೋದು? Dendrites. They are carrying the impulses towards the cyton ಕಡೆಗೆ ಕ್ಯಾರಿ ಮಾಡ್ತಾ ಇರುತ್ತೆ. ಸೊ ನಾವು, ಓಕೆ, ಲೆಟ್ ಮಿ ರೈಟ್ ಇಟ್ ಕ್ಲಿಯರ್ಲಿ. ಓಕೆ,
Now you can see the axon carrying away, I mean impulse ಅನ್ನ ಕ್ಯಾರಿ ಮಾಡ್ತಾ ಇರೋದು away from the cyton. ಸೊ ಇಲ್ಲಿಗೆ ಬಂದಾಗ ಈ ಪಾರ್ಟಿಕಲ್ಸ್ಗಳು ಏನಾಗಿರುತ್ತೆ, ನಿಸಲ್ಸ್ ಆಗಿರುತ್ತೆ, ನಿಸಲ್ಸ್ ಗ್ರಾನ್ಯೂಲ್ಸ್ ಆಗಿರುತ್ತೆ, which is usually made up of not proteins and lipids, DNA and RNA, nucleic acids ಅಲ್ಲ, free ribosomes and RER, rough endoplasmic reticulum. So right answer is option D. So you can remember, correlate. Okay. So next question, receptor sites of neurotransmitters are present on. Receptor sites ಗಳು ಎಲ್ಲಿರುತ್ತೆ? ಓಕೆ, ಅವಾಗಲೇ ಹೇಳ್ದು either excitatory or inhibitory ಅಂತ receptors. ಬಟ್ ಎಲ್ಲಿರುತ್ತೆ ಅಂತ ಕೇಳಿದ್ದಾರೆ, ಪ್ರಿಸಿನಾಪ್ಟಿಕ್ ಮೆಂಬ್ರೇನ್, ಟಿಪ್ಸ್ ಆಫ್ ಆಕ್ಸಾನ್, post synaptic membrane, membranes of the synaptic vesicles. ಸೊ ಈ ಕ್ವಶನ್ಗೆ ಆನ್ಸರ್ ಏನಾಗಿರುತ್ತೆ, ನೆಕ್ಸ್ಟ್ 2 ಕ್ವಶನ್ಸ್ಗಳು ನಿಮಗೆ ಕೊಡ್ತೀನಿ. ಸೊ ಇವಾಗ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಇಸ್ post synaptic membrane. We have draw the diagram more than 3 times. ಇನ್ನೊಂದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಗಳಲ್ಲೂ ಕೂಡ ಇತ್ತು, ಹಾಗಾಗಿ ಆ ರೆಸೆಪ್ಟಾರ್ಗಳು ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್ಗಳಲ್ಲಿ ಇರುತ್ತೆ ಅಂತ ತಿಳ್ಕೊಬಹುದು. ಆಪ್ಷನ್ ಸಿ. And this question is for you. Try to answer. 3 questions I am going to give. One I have already given. So this one and the next one. Try to read the question carefully and go through the options, analyze it and answer. Afferent nerve fibers carry impulses from. See, afferent ಮತ್ತೆ efferent ಅಂತ nerve fibersಗಳು peripheral nervous system ಕಂಡು ಬರೋದು. ಹಾಗಾಗಿ ಅಲ್ಲಿ they are responsible for what? ಯಾವುದಕ್ಕೆ ರೆಸ್ಪಾನ್ಸಿಬಲ್ ಆಗಿದೆ? carrying the impulses from where to where, carrying the responses where to where. We have to identify the right answer for this one. And next question is also for you. Try to read the question, analyze it and generalize it and answer. Which of the following statement is correct for node of Ranvier of nerve? Node of Ranvier, that's the junction present between the two, Schwann cells or the myelin sheath. ಆ ನೋಡ್ ಇದೆ, ಗ್ಯಾಪ್ ಇದೆ, ಜಂಕ್ಷನ್. ಸೊ ಅದು ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಟ್ರೈ ಟು ರೀಡ್ ದ ಆಪ್ಷನ್ಸ್ ಕೇರ್ಫುಲಿ ಆ್ಯಂಡ್ ಟ್ರೈ ಟು ಆನ್ಸರ್. ಓಕೆ, ಸೊ ದೀಸ್ ಆರ್ ದ ಕ್ವಶನ್ಸ್ ಆಫ್ ದ ಚಾಪ್ಟರ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಈ ಚಾಪ್ಟರ್ ತುಂಬ ಈಸಿ ಆಗಿದೆ, ಓಕೆ, ಜೊತೆಗೆ ರೆಡ್ಯೂಸ್ಡ್ ಆಗಿದೆ. 1 question is compulsory from this chapter and you can expect 2 also this year. ಆ್ಯಂಡ್ ಈಸಿ ಚಾಪ್ಟರ್ ಆಗಿರೋದ್ರಿಂದ ಕ್ವಶನ್ಸ್ಗಳು ಬಂದರೆ ಇದೇ ಕ್ವಶನ್ಸ್ಗಳಲ್ಲಿ ಕೇಳ್ಬೋದು. ಅಂದರೆ ಕೊಟ್ಟಿರೋ 30 ಕ್ವಶನ್ಸ್ಗಳಲ್ಲಿ ಟ್ರೈ ಟು ಯುಟಿಲೈಸ್ ಇಟ್. ಆ್ಯಂಡ್ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕ್ವಶನ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ನೀವಿನ್ನೂ ಆ ಟಾಪಿಕನ್ನು, ಆ ಒಂದು ಲೈನನ್ನು ಟಚ್ ಮಾಡಿಲ್ಲ ಅಂತ. ಪ್ಲೀಸ್ ಗೋ ಥ್ರೂ ದ ಟೆಕ್ಸ್ಟ್ ಬುಕ್ ಆ್ಯಂಡ್ ರೀಡ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಕೂಡ ನೀವು ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ಲೆಕ್ಚರಲ್ಲಿ ಮತ್ತೆ ಸಿಗೋಣ ಇನ್ನೊಂದು ಸೂಪರ್ 30 ಚಾಪ್ಟರ್ಸ್ ಜೊತೆಗೆ. Till then, take care. Have a nice day, everyone. Bye-bye.